ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಸಮಸ್ಯೆಗಳನ್ನ ಹೇಳ್ತಾ, ಸಮಸ್ಯೆಗಳ ಈಡೇರಿಕೆಯ ಭರವಸೆಗಳನ್ನು ಕೇಳ್ತಾ ಸಮಯ ಹೋಗಿದೆ ಗೊತ್ತಾಗಲಿಲ್ಲ. ಈಗ ಮಳೆಗಾಲ ಬಂದೇ ಬಿಡ್ತು. ಆದರೂ ಬಹುತೇಕ ಕಡೆ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ. ಮುಖ್ಯವಾಗಿ ರಸ್ತೆ ವಿಚಾರ. ಕೊಡಗು ಜಿಲ್ಲೆಯಲ್ಲಿ ಕಳೆದ 4-5 ವರ್ಷದಿಂದ ವರ್ಷಕ್ಕೆ ರಸ್ತೆಗಳ ಸ್ಥಿತಿಗತಿ ಹದಗೆಡ್ತಾನೆ ಹೋಗ್ತಾ ಇದೆ. ಅನೇಕ ಕಡೆ ರಸ್ತೆಗಳು ಎಲ್ಲಿದ್ದಾವೆ ಅನ್ನುವಂಥ ರೀತಿಯಲ್ಲಿ ಹುಡುಕುವಂತಹ ಪರಿಸ್ಥಿತಿ ಬಂದೊದಗಿದೆ. ಆಡಳಿತ ವ್ಯವಸ್ಥೆಗೂ ಕೂಡ ದೊಡ್ಡ ಸವಾಲು. ಹೊಸ ಕಾಮಗಾರಿ ಮಾಡಬೇಕು, ಜೊತೆಗೆ ಗುಂಡಿ ಮುಚ್ಚೋ ಕೆಲಸಗಳನ್ನ ಮಾಡಬೇಕು. ಅನೇಕ ಕಡೆಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಈ ನಡುವೆಯೂ ಕೂಡ ಈ ಮಳೆಗಾಲ ಆರಂಭವಾದರೂ ಅನೇಕ ಕಡೆಗಳಲ್ಲಿ ರಸ್ತೆ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಅನೇಕರು ಈಗಲೂ ಕೂಡ ಆಗ್ರಹಿಸ್ತಾ ಇದ್ದಾರೆ, ನಮಗೆ ಮಳೆಗಾಲಕ್ಕಾದರೂ ತಾತ್ಕಾಲಿಕವಾಗಿ ರಸ್ತೆಯನ್ನು ದುರಸ್ತಿ ಮಾಡಿಕೊಡಿ, ನಮ್ಮ ಈ ಮಳೆಗಾಲದ ಜೀವನವನ್ನಾದರೂ ನಡೆಸೋದಕ್ಕೆ ಅನುವು ಮಾಡಿಕೊಡಿ ಅನ್ನೋಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಸ್ಕಾರ, ಇದು ಕೂರ್ಗ್ ಬಜ್ ನ್ಯೂಸ್ ಪಂಚ್. ನಾನು ಕಿಶೋರ್ ರೇಖತ್ಲಗಡಿ. ಈ ಎಪಿಸೋಡ್ನಲ್ಲಿ ಇದೇ ವಿಷಯದ ಬಗ್ಗೆ ಮಾತಾಡ್ತೇವೆ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ಆಗಿರುವಂತಹ ಅಜಮಡ ರಮೇಶ್ ಕುಟ್ಟಪ್ಪ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೇವೆ. ಕೊಡಗಿನ ಅನೇಕ ಕಡೆ ಗ್ರಾಮೀಣ ರಸ್ತೆ ಇರ್ಬೋದು, ಮುಖ್ಯ ರಸ್ತೆ ಇರ್ಬೋದು, ರಾಜ್ಯ ಹೆದ್ದಾರಿ ಇರ್ಬೋದು, ಅಂತಾರಾಜ್ಯ ಹೆದ್ದಾರಿಗಳಿರ್ಬೋದು, ಬಹುತೇಕ ರಸ್ತೆಗಳ ಸ್ಥಿತಿಗತಿ ಎಲ್ಲರಿಗೂ ಗೊತ್ತೇ ಇದೆ. ನಾವು ವಿಶೇಷವಾಗಿ ಅದನ್ನು ಡಿಗ್ ಮಾಡಿ ಹೇಳಬೇಕಂತ ಅಗತ್ಯ ಇಲ್ಲ. ಕೆಲವು ಕಡೆ ಉತ್ತಮ ರಸ್ತೆ ನಿರ್ಮಾಣ ಆಗಿದೆ. ಕಳೆದ 3-4 ತಿಂಗಳಲ್ಲಿ ಉತ್ತಮವಾದಂಥ ರಸ್ತೆಯನ್ನು ನಮ್ಮ ಆಡಳಿತ ವ್ಯವಸ್ಥೆ ನಿರ್ಮಾಣ ಮಾಡಿಕೊಟ್ಟಿದೆ. ಆದರೂ ಈ ಮಳೆಗಾಲ ಬರ್ತಾ ಇರುವಂಥ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ರಸ್ತೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿತ್ತು. ಆದರೆ ನಮಗೆ ಕಳೆದ 1 ವಾರದಿಂದ ಅನೇಕ ಮಂದಿ ಫೋಟೋ ವಿಡಿಯೋನ ಕಳಿಸ್ತಾ ಇದ್ದಾರೆ, ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ರಸ್ತೆ ಪ್ರಾಬ್ಲಮ್ ಇದೆ. ನಾವು ಅಂತಲ್ಲ, ನಮ್ಮಂಥ ಬೇರೆ ಬೇರೆ ಮಾಧ್ಯಮಗಳಿಗೆ ಈ ರೀತಿಯಂಥ ವಿಚಾರಗಳನ್ನ ತಲುಪಿಸ್ತಾ ಇದ್ದಾರೆ. ರಸ್ತೆ ಸಮಸ್ಯೆ ಈ ರೀತಿ ಇದೆ, ನಮಗೆ ಮಾಡಿಕೊಡಿ, ನಾವು ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದೀವಿ, ಏನು ಪ್ರಯೋಜನ ಆಗಲಿಲ್ಲ, ನಿಮ್ಮ ಮೂಲಕ ಆದರೂ ಅದು ತಲುಪಲಿ ಅನ್ನೋಂತಹ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಬಾರಿ ಆ ಚರ್ಚೆಗೆ ಜೊತೆಗೆ ಒಂದಷ್ಟು ತಲುಪೋರಿಗೆ ತಲುಪಲಿ ಅನ್ನೋಂತಹ ಸದುದ್ದೇಶದಿಂದ ಮಾತಾಡ್ತಾ ಇದ್ದೇವೆ. ಕುಟುಂಬ ನಾವು ಈ ರಸ್ತೆ ವಿಷಯದ ಬಗ್ಗೆ ಅನೇಕ ಬಾರಿ ಮಾತಾಡಿದ್ದೇವೆ, ಮತ್ತೊಮ್ಮೆ ಮಾತಾಡ್ತಾ ಇದ್ದೇವೆ. ನೀವು ಕೂಡ ಅನೇಕ ಭಾಗಗಳಿಗೆ ತೆರಳಿದ್ದೀರಿ, ಗಮನಿಸಿದ್ದೀರಿ ರಸ್ತೆ ಸ್ಥಿತಿಗತಿಯನ್ನು. ಕೆಲವು ಕಡೆ ಆಗಿದೆ, ಉತ್ತಮ ರಸ್ತೆ ನಿರ್ಮಾಣ ಆಗಿದೆ, ಸರ್ಕಾರಕ್ಕೂ ಕೂಡ ಚಾಲೆಂಜ್ ಇದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಅನೇಕರು ಹೇಳ್ತಾ ಇದ್ದಾರೆ, ನಮ್ಮ ಭಾಗದ ರಸ್ತೆಗಳನ್ನು ನಾವೇ ದುಡ್ಡು ಹಾಕಿ ಮಾಡ್ತಾ ಇದ್ದೇವೆ, ನಾವೇ ದುರಸ್ತಿಯನ್ನು ಮಾಡ್ತಾ ಇದ್ದೇವೆ, ಒಂದಷ್ಟು ಹಣ ಕ್ರೋಢೀಕರಣ ಮಾಡಿ ಆ ದುರಸ್ತಿಯನ್ನು ಮಾಡ್ತಾ ಇದೆ ಅನ್ನೋಂಥ ಮಾತುಗಳು ಬರ್ತಾ ಇದೆ. ಬೇಡಿಕೆಗೆ ಸ್ಪಂದನೆ ಸಿಗ್ತಿಲ್ಲ ಅನ್ನೋಂಥ ಮಾತು ಬರ್ತಾ ಇದೆ. ಆಡಳಿತ ವ್ಯವಸ್ಥೆಯ ಜವಾಬ್ದಾರಿ ನಮ್ಮ ಜನರಿಗೆ ಈ ಮಳೆಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಕೊಡಗಿನ ಮಳೆಗಾಲದ ಚಿತ್ರಣವನ್ನು ನಾವು ಹೆಚ್ಚಾಗಿ ವಿವರಣೆ ಕೊಡಬೇಕಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಸ್ಪಂದನೆಯನ್ನು ಜನರಿಗೆ ಕೊಡಬೇಕು ಅಂತ ಬಯಸ್ಬೋದು. ಕೊಡಗಿನ ಪ್ರಮುಖ ಬೇಡಿಕೆಗಳ ಸಾರ್ವಜನಿಕ ಬೇಡಿಕೆಗಳ ಪೈಕಿ ಕೆಲವು ಬೇಡಿಕೆಗಳನ್ನು ಕೊಡಗಿನ ಜನತೆ ಸರ್ಕಾರದ ಮುಂದೆ ಅಥವಾ ಆಡಳಿತ ವ್ಯವಸ್ಥೆ ಮುಂದೆ ಸಾರ್ವತ್ರಿಕ ಬೇಡಿಕೆ ಆಗಿಡ್ತಾರೆ. ಅದರಲ್ಲಿ ಬಯಸುವಂಥದ್ದು ಒಂದು ಒಳ್ಳೆಯ ರಸ್ತೆ ಬೇಕು ಅಂತ ಹೇಳುವಂಥದ್ದು. ಇದು ಬಹು ವರ್ಷಗಳಿಂದ ಕೊಡಗಿನ ಜನರ ಬೇಡಿಕೆಯಾಗಿಯೇ ಉಳಿದಿದೆ ವಿನಃ ಸಾರ್ವಕಾಲಿಕ ಉತ್ತಮವಾದಂಥ ರಸ್ತೆಯಲ್ಲಿ ಓಡಾಡುವಂಥ ವ್ಯವಸ್ಥೆಯನ್ನು ಇಡೀ ಆಡಳಿತ ವ್ಯವಸ್ಥೆ ಕೊಟ್ಟಿಲ್ಲ. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಕಾರಣಗಳಿರ್ಬೋದು, ಎಲ್ಲರೂ ಇದಕ್ಕೆ ವೈಯಕ್ತಿಕವಾಗಿ ವೈಫಲ್ಯದ ಹೊಣೆಯನ್ನು ಹೊರಬೇಕಾಗುತ್ತೆ. ಆಡಳಿತ ವ್ಯವಸ್ಥೆಯ ಭಾಗಗಳಾಗಿರುವಂತಹ ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರೂ ಸಹ ರಾಜಕೀಯ ಅವರು ಸಹ ಇದರ ನೈತಿಕ ಹೊಣೆಗಾರಿಕೆಯನ್ನು ಹೊರಬೇಕಾಗುತ್ತದೆ. ಬಹುಶಃ ನೀವು ಹೇಳಿದ ಹಾಗೆಯೇ ಕೊಡಗಿನ ಬಹುತೇಕ ರಸ್ತೆಗಳು ಇವತ್ತು ತೀರಾ ದುಸ್ಥಿತಿಗೆ ತಲುಪಿದೆ. ಕೆಲವು ತಿಂಗಳುಗಳ ಹಿಂದೆ ಸಹಜವಾಗಿ ನಾವು ಇಲ್ಲಿ ಚರ್ಚೆ ಮಾಡಿದ್ವಿ, ಸಾರ್ವಜನಿಕ ವಲಯದಲ್ಲೂ ಸಹ ಚರ್ಚೆ ಆಗುತ್ತೆ. ಕೊಡಗಿನ ರಸ್ತೆಗಳು ತುಂಬ ದುಸ್ಥಿತಿಗೆ ತಲುಪಿದೆ, ವಾಹನ ಸಂಚಾರಕ್ಕೆ ಯೋಗ್ಯವಾಗಿಲ್ಲ ಅಂತ ಹೇಳುವಂಥದ್ದು ಬಹು ಚರ್ಚೆಗಳಾಗ್ತಿತ್ತು. ಆವಾಗ ಆಡಳಿತಾರೂಢ ಪಕ್ಷದ ಜನಪ್ರತಿನಿಧಿಗಳು, ರಾಜಕೀಯ ನೇತಾರರುಗಳು ಎಲ್ಲ ಭರವಸೆ ಕೊಡ್ತಾ ಇದ್ರು. ಕೋಟಿಗಟ್ಟಲೆ ಅನುದಾನ ಮಂಜೂರಾಗಿದೆ, ಮಳೆಗಾಲಕ್ಕೆ ಮುನ್ನ ಅಥವಾ ಕೆಲವೇ ತಿಂಗಳುಗಳಲ್ಲಿ, ಮಳೆಗಾಲದ ಉಲ್ಲೇಖ ಮಾಡಲಿಲ್ಲ ಅವರು, ಕೆಲವೇ ತಿಂಗಳುಗಳಲ್ಲಿ ಒಳ್ಳೆ ರಸ್ತೆ ಅಗಲಾಗುತ್ತೆ, ಟೆಂಡರ್ ಪ್ರಕ್ರಿಯೆ ನಡೆದಿದೆ, ಪ್ರೋಸೆಸ್ ನಡೆದಿದೆ, ಅನುದಾನ ಬಂದಿದೆ, ಎಲ್ಲ ಲೆಕ್ಕಾಚಾರಗಳನ್ನು ಹೇಳ್ತಾ ಇದ್ರು. PWD ರಸ್ತೆಗೆ ಬಂದಿದೆ, ಜಿಲ್ಲಾ ಪಂಚಾಯತ್ ರಸ್ತೆಗಳಿಗೆ ಬಂದಿದೆ, ಸ್ಥಳೀಯ ರಸ್ತೆಗಳ ಅಭಿವೃದ್ಧಿಗೂ ಹಣ ಬಂದಿದೆ, ಏಕಾಏಕಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳಿದ್ರು. ಬಹುಶಃ ಆ ಎಲ್ಲ ಕಾರಣಗಳ ಇವತ್ತು ಮಳೆಗಾಲದ ಸನಿಹದಲ್ಲಿದ್ದೇವೆ. ಜೂನ್ ಪ್ರಾರಂಭ ಆಗಿದೆ, ಈಗಾಗಲೇ ಮುಂಗಾರು ಮಳೆ ಸುರಿಯಲು ಆರಂಭಿಸಿದೆ. ಬಹುಶಃ ಬೇಸಿಗೆಯಲ್ಲಿ ಒಂದು ರೀತಿಯ ಸಮಸ್ಯೆ ಆದರೆ ಮಳೆಗಾಲದಲ್ಲಿ ಮತ್ತೊಂದು ಸಮಸ್ಯೆ. ಬಹುಶಃ ಕೊಡಗಿನ ಜನರಿಗೆ ಹೊರಗೆ ಬರೋಕ್ಕೆ ಸಾಧ್ಯ ಆಗದ ಪರಿಸ್ಥಿತಿಯನ್ನು ಬರುವಂತಹ ಪರಿಸ್ಥಿತಿ ಬಂದಿದೆ ಅಂತ ಅಂದ್ಕೊಳ್ತೇನೆ. ಬಹುಶಃ ತೈಲದ ದರ ಏರಿಕೆ, ತೈಲದ ಕೊರತೆ, ಕಚ್ಚಾ ತೈಲದ ಕೊರತೆಗಳಿರ್ಬೋದು. ಆ ಕಾರಣಕ್ಕಾಗಿ ಮೋದಿಯವರು ಒಂದು ಕರೆ ಕೊಟ್ಟಿದ್ರು, ಸಾರ್ವಜನಿಕ ವಾಹನಗಳನ್ನು ಹೆಚ್ಚು ಬಳಕೆ ಮಾಡಿ, ನಿಮ್ಮ ಖಾಸಗಿ ವಾಹನಗಳ ಬಳಕೆ ಕಡಿಮೆ ಮಾಡಿ ಅಂತ ಹೇಳಿ. ಬಹುಶಃ ಕೊಡಗಿನಲ್ಲಿ ಆ ಕರೆಯನ್ನು ಪಾಲನೆ ಮಾಡಬೇಕಾದ ಅನಿವಾರ್ಯತೆ ಜನತೆಗೆ ಬರುತ್ತದೆ, ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಯಾವ ರಸ್ತೆಗಳಿಗೂ ಮುಖ್ಯ ರಸ್ತೆಗಳಲ್ಲಿ ವಾಹನವನ್ನು ಇಳಿಸೋಕ್ಕೆ ಸಾಧ್ಯ ಆಗದ ಪರಿಸ್ಥಿತಿಯಲ್ಲಿ ಹಳ್ಳ ಕೊಳ್ಳಗಳಾಗಿದೆ.
ನೀರುಗಳು ತುಂಬಿಕೊಂಡಿದೆ, ಗುಂಡಿಗಳು ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ಬೇಸಿಗೆಯಲ್ಲೇ ಒಂಥರ ಸಮಸ್ಯೆಗಳಾದರೆ ಮಳೆಗಾಲದಲ್ಲಿ ಅದು ಅಸಾಧ್ಯವಾದಂಥ ಸಮಸ್ಯೆಯನ್ನು ತಂದುಕೊಡುತ್ತೆ. ಈಗ ಯಾವ ಭರವಸೆಯನ್ನು ನೀಡೋಕ್ಕೂ ಸಾಧ್ಯ ಆಗೋದಿಲ್ಲ, ನಿರೀಕ್ಷೆಯನ್ನು ಇಟ್ಟುಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಮಳೆಗಾಲ ಕಳೆಯುವವರೆಗೆ ಯಾವ ಕೆಲಸ ಮಾಡೋದಕ್ಕೂ ಸಾಧ್ಯವಾಗಲ್ಲ. ನಿಮಗೆ ಅನುದಾನ ಇದ್ದರೂ ಸಹ ಕೆಲಸ ಮಾಡೋದಕ್ಕೆ ಅಸಾಧ್ಯವಾದಂಥ ವಾತಾವರಣ. ಸಹಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನನಗೂ ಅನಿಸುವಂಥದ್ದು, ಆಡಳಿತ ವ್ಯವಸ್ಥೆಯಲ್ಲಿರುವವರು ಸಹ ಅದನ್ನು ಗಮನಿಸಬೇಕು. ಮುಖ್ಯ ರಸ್ತೆಗಳು ಸದಾ ಚೆನ್ನಾಗಿರಬೇಕು. ಈಗ ನಮಗೆ ಒಂದು ರಸ್ತೆ ಮಾಡ್ತಾರೆ, ಅನುದಾನ ತರ್ತಾರೆ, ಅದರ ಬಾಳಿಕೆ ಎಷ್ಟು ಸಮಯ ಬರುತ್ತೆ ಅಂತ ಹೇಳೋದನ್ನು ಯೋಚನೆ ಮಾಡಬೇಕು. ಅದರ ಮೊದಲೇ ಯೋಜನೆ ಮಾಡಿ ಅದನ್ನು ಅನುದಾನ ತಂದು ಟೆಂಡರ್ ಪ್ರಕ್ರಿಯೆ ಮಾಡಿ ಕಾಮಗಾರಿಯನ್ನು ಯಾವ ಕಾಲದಲ್ಲಿ ಮಾಡಬೇಕು ಅಂತ ಹೇಳೋದನ್ನು ಮುಗಿಸ್ಬೇಕು, ಪ್ರಕ್ರಿಯೆಗಳನ್ನು ಮುಗಿಸ್ಬೇಕು. ಬಹುತೇಕ ವರ್ಷಗಳನ್ನು ತಳ್ಕೊಂಡೇ ಹೋಗ್ತಾರೆ, ಬೇರೆ ಬೇರೆ ಕಾರಣಗಳಿರ್ಬೋದು, ತಳ್ಕೊಂಡೇ ಹೋಗುವಂಥದ್ದು. ಈ ಬಹುತೇಕ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಚುನಾವಣೆ ಹತ್ತಿರ ಬರುವಾಗ ಅದು ಎಲ್ಲಿಂದ ಅನುದಾನ ಬರ್ತದೋ, ಯಾವ ಪ್ರಕ್ರಿಯೆಗಳನ್ನು ಅಷ್ಟು ವೇಗವಾಗಿ ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ನಿಮಗೆ 2028ಗೆ ನೋಡಿ 100% ಎಲ್ಲ ಮುಖ್ಯ ರಸ್ತೆಗಳು ಚೆನ್ನಾಗಿರ್ತದೆ. ಅದು ಹೇಗೆ ಅನುದಾನ ಬರುತ್ತೋ ಅಂತ ಗೊತ್ತಿಲ್ಲ. ಎಲ್ಲ ಚುನಾವಣೆ ಕಾಲಘಟ್ಟದಲ್ಲಿ ನೀವು ಹಿಂದಿನ ಎಲ್ಲ ಚುನಾವಣೆ ನೋಡಿ, ಚುನಾವಣೆ ವರ್ಷಕ್ಕೆ 6 ತಿಂಗಳ ಮೊದಲು ಎಲ್ಲ ರಸ್ತೆಗಳು ಚೆನ್ನಾಗಿರ್ತದೆ. ಯಾಕಂದರೆ ಅದೇ ರಸ್ತೆಯಲ್ಲಿ ಇಟ್ಟುಕೊಂಡು ಚುನಾವಣೆ ಎದುರಿಸೋಕ್ಕೆ ಯಾವ ಜನಪ್ರತಿನಿಧಿಗಳಿಗೂ ಧೈರ್ಯ ಇರೋಲ್ಲ. ಅವರಿಗೂ ಗೊತ್ತಿರುತ್ತೆ ಇದು ಜನ ನಮ್ಮ ವಿರುದ್ಧವಾಗಿ ಮತ ಚಲಾಯಿಸುವಂಥ ಪ್ರಮುಖ ವಿಚಾರ ಆಗುತ್ತೆ, ನಮ್ಮ ಚುನಾವಣೆಯಲ್ಲಿ ಪ್ರಮುಖ ಅಸ್ತ್ರವಾಗುತ್ತೆ ಅಂತ ಹೇಳುವ ಎಚ್ಚರಿಕೆ. ಇದು ಚುನಾವಣೆಯ ವಿಚಾರಗಳಾಗಬಾರ್ದು. ಮೂಲಭೂತ ಸವಲತ್ತುಗಳ ಆದ್ಯತೆ ಆಧಾರದಲ್ಲಿ ರಸ್ತೆಗೆ ಪ್ರಮುಖ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಏನು ಹೇಳುವಂಥದ್ದು ಇದರಲ್ಲಿ, ಏನು ಹೇಳುವಂಥದ್ದು, ಯಾರನ್ನ ಹೇಳಿ ಏನು ಪ್ರಯೋಜನ ಆಗದಂಥ ಪರಿಸ್ಥಿತಿ, ಜನ ಅನುಭವಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. 2-3 ವಿಚಾರಗಳಿದೆ. ಒಂದು, ಏನೇ ಯೋಜನೆಗಳನ್ನು ಮಾಡುವಾಗ ಸಮಗ್ರವಾಗಿ ಯೋಜನೆಗಳನ್ನು ಮಾಡಬೇಕು. ರಸ್ತೆ ಮಾತ್ರ ಕೆಲಸ ಮಾಡಿದ್ರೆ ಸಾಲದು, ಚರಂಡಿ ಬೇಕಾಗುತ್ತದೆ, ರೋಡ್ ಕ್ಲೀನ್ ಆಗಿರಬೇಕಾಗುತ್ತೆ, ಮರ ಗಿಡಗಳನ್ನ ಕಡಿಬೇಕಾಗುತ್ತೆ, ಚರಂಡಿಯೇ ಇಲ್ಲ. ಬಹುತೇಕ ಕಡೆ ಚರಂಡಿ ಮುಚ್ಚಿ ಹೋಗಿದೆ, ರಸ್ತೆಯಲ್ಲೇ ನೀರು ಹೋಗುವಂಥದ್ದು. ಮೊದಲು ಗ್ಯಾಂಗ್ ಮ್ಯಾನ್ಗಳಿದ್ರು, ರಸ್ತೆ ಬದಿಯಲ್ಲಿದ್ದಂಥ ಕಾಡುಗಳನ್ನು ಕಡಿಯುವುದಕ್ಕೆ, ಸ್ವಚ್ಛಗೊಳಿಸುವುದಕ್ಕೆ. ಆ ಗ್ಯಾಂಗ್ ಮ್ಯಾನ್ ಹುದ್ದೆಗಳೇ ಇಲ್ಲ ಇವತ್ತು. ಈಗ ನೋಡಿ, ಒಂದು ಕಡೆ ಉದ್ಯೋಗ ಇಲ್ಲ ಅಂತ ಹೇಳಿ ನಿರುದ್ಯೋಗದ ಸಮಸ್ಯೆ ಹೇಳ್ತಾರೆ, ಇಲ್ಲೊಂದು ಕಡೆ ಮೂಲಭೂತ ಸವಲತ್ತುಗಳ ಕೊರತೆಗಳಿದೆ. ಕಾಮಗಾರಿ ಮಾಡುವಾಗ ಸಮಗ್ರವಾದ ಯೋಚನೆ ಮಾಡೋದಿಲ್ಲ. ಒಂದು ರಸ್ತೆ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ವಿದ್ಯುತ್ ಕಂಬದ ಸ್ಥಳಾಂತರನೋ, ಕುಡಿಯುವ ನೀರಿನ ಪೈಪ್ಲೈನ್ಗಳಿರ್ಬೋದು, ಕೇಬಲ್ಗಳ ವ್ಯವಸ್ಥೆಗಳಿರ್ಬೋದು, ಚರಂಡಿ ಇರ್ಬೋದು. ಈ ಕಾಮಗಾರಿಯನ್ನು ಮತ್ತೆ ಮಾಡೋ ಯೋಚನೆ ಮಾಡ್ತಾರೆ. ರಸ್ತೆ ಮಾಡಿದ ನಂತರ ಇದೆಲ್ಲ ಸ್ಟಾರ್ಟ್ ಮಾಡ್ತಾರೆ, ಪುನಃ ರಸ್ತೆ ಆಗಿರುವಂಥದ್ದು. ಅದ್ರ ಕೆಲಸ ಮಾಡೋದು ಯಾರು? ಈಗ ನೀವು ಒಂದು ಕೇಬಲ್ಗೆ ಸಂಬಂಧಪಟ್ಟ ಹಣವನ್ನು ಅವರಿಗೆ ಸಂಸ್ಥೆ ಕಟ್ಟುತ್ತಾರೆ, ಅವರು ಯಾರಿಗೆ ಸಂಸ್ಥೆ ಹಣ ಕಟ್ಟುತ್ತಾರೆ, ಕೆಲಸ ಮಾಡೋದಿಲ್ಲ, ಅದು ಹಾಗೇ ಬಿದ್ದಿರ್ತದೆ. ಚೆನ್ನಾಗಿ ಮಾರಿದ್ರೆ ಅದನ್ನು ಹಾಳಾಗುವ ವ್ಯವಸ್ಥೆಗಳಾಗುತ್ತೆ. ಕೆಲವು ಕಡೆ ಚರಂಡಿ ರಸ್ತೆಗಿಂತ ಮೇಲೂ ಇರ್ತದೆ. ಯಾರು ಇಂಜಿನಿಯರ್ಗಳು ಇವರು, ಯಾರು ಕ್ರಿಯಾಯೋಜನೆ ಮಾಡುವವರು, ಯಾರು ಇದನ್ನೇ ಅಪ್ರೂವಲ್ ಕೊಡುವವರು ಯಾರು, ಏನು ಉದ್ದೇಶಗಳೇನು, ಚರಂಡಿಯ ಉದ್ದೇಶ ಏನಂತ ಅರಿವಿರಬೇಕಲ್ಲ. ಈಗ ಸಿದ್ದಾಪುರ ಭಾಗದಲ್ಲಿ ಬಹುತೇಕ ಚರ್ಚೆಗಳಾಗಿದೆ ನೋಡ್ಬೋದು. ರಸ್ತೆಗಿಂತ ಮೇಲೆ ಚರಂಡಿ ಇದೆ, ರಸ್ತೆ ನೀರು ಚರಂಡಿಗೆ ಹೋಗೋಕೆ ಸಾಧ್ಯನೇ ಆಗೋದಿಲ್ಲ. ಚರಂಡಿ ನೀರು ಬೇಕಾದ್ರೆ ರಸ್ತೆಗೆ ಬರುವಂಥ ಅವಕಾಶಗಳಿದೆ. ಬಿಟ್ಟರೆ ಏನು ಟೆಕ್ನಾಲಜಿ ಆಗುತ್ತೆ? ಏನಕ್ಕೆ ಚರಂಡಿ ಮಾಡಿದ ಉದ್ದೇಶ ಏನು? ಅಂದರೆ ಇದನ್ನೇನೆಂದರೆ, ಒಂದು ಯೋಜನೆ ಮಾಡುವಾಗ ಸಮನ್ವಯತೆಗಳಿಲ್ಲ, ಸಮಗ್ರವಾದ ಚಿಂತನೆಗಳಿಲ್ಲ. ಏನಾದರೂ ಒಂದು ಮಾಡುವಾಗ ಟೆಂಪ್ರರಿ ವರ್ಕ್ ಬೇರೆ. ಈಗ ನೀವು ಗುಂಡಿ ಮುಚ್ಚುವಂಥದ್ದು ಏನೋ ಆದಾಗ ಆ ಟೆಂಪ್ರರಿ ವರ್ಕ್ ಅಲ್ಲಿ ಬಿಡ್ತಾರೆ, ಅದು ಇನ್ನೊಂದು 2 ತಿಂಗಳು 3 ತಿಂಗಳು, ಆ ತಾತ್ಕಾಲಿಕವಾಗಿ ಮಾಡೋ ಕೆಲಸಗಳು ಬೇರೆ. ಸಮಗ್ರವಾಗಿ ಯೋಜನೆ ಮಾಡುವಾಗ ಎಲ್ಲ ಒಂದು ಪ್ಲ್ಯಾನ್ ಇರಬೇಕಲ್ಲ. ಎಲ್ಲ ಪ್ಲ್ಯಾನ್ಗಳು ವೈಫಲ್ಯಗಳಾಗ್ತದೆ. ನೀವು ರಸ್ತೆಗೆ ಎಷ್ಟೇ ಹಣ ಸುರಿರಿ, ಅದೆಲ್ಲೋ ಪೋಲೆ. ಇದು ಹಿಂದೆ ಒಂದು ಮಾತುಗಳು ಚಾಲ್ತಿಯಲ್ಲಿತ್ತು. ಬರ ಬಂದರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಗುತ್ತಿಗೆದಾರರಿಗೆ ಹಬ್ಬ ಅಂತೆ. ಅವರು ಬರವನ್ನು ಬಯಸ್ತಾರಂತೆ. ಬರದ ಕಾಮಗಾರಿ ಮಾಡೋದಂದ್ರೆ ಒಂದು ಹಬ್ಬ. ಅಂದರೆ ಹಣ ಬರ್ತದೆ, ಕೆಲಸ ಮಾಡ್ಬೋದು, ಹಣ ತಿನ್ನಬಹುದು ಅಂತ ಹೇಳುವಂಥದ್ದು. ಅದೇ ರೀತಿ ಇವಾಗ ಮಳೆಗಾಲ ಬರಲಿ, ಪ್ರಕೃತಿ ವಿಕೋಪ ಆಗಲಿ ಅಂತ ಬಯಸ್ತಾರೆ. ಅದನ್ನೇ ಅವಲಂಬಿಸಿ ಇರುವಂಥ ಒಂದಷ್ಟು. ಹೌದು, ಸಾಕಷ್ಟು ಹಣಗಳನ್ನು ಪೋಲು ಮಾಡ್ತಾರೆ. ಇಂಥ ರಸ್ತೆಗಳು ವಿಚಾರದ್ದು ಅಷ್ಟೇ. ಬಹುತೇಕ ನೀವು ಏನು ಗುಂಡಿ ಮುಚ್ಚಿರ್ತಾರೆ, ರಸ್ತೆಯ ಗುಣಮಟ್ಟಗಳು ಇವಾಗ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಸಹ ಅದು ಏನು ತಾತ್ಕಾಲಿಕ ಕೆಲಸಗಳಾಗಿರೋದಿಲ್ಲ, ಶಾಶ್ವತವಾದ ಕೆಲಸ. 1-2 ವರ್ಷ ಬಾಳಿಕೆ ಬರ್ತದೆ ಅಂತ ಹೇಳುವ ನಿರೀಕ್ಷೆಯಲ್ಲಿ ಆ ಕೆಲಸಗಳನ್ನ ಮಾಡಿರುವಂಥದ್ದು. ಆದರೆ ಈ ಮಳೆ ಸ್ಟಾರ್ಟ್ ಆಗುವಾಗಲೇ ಅದು ಕಿತ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಮಳೆ ಮುಗಿಯೋ ಹೊತ್ತಿಗೆ ಈ ಹಿಂದೆ ಮಾಡಿದ 4-5 ತಿಂಗಳ ಹಿಂದೆ ಮಾಡಿದ ಎಲ್ಲ ಕೆಲಸಗಳು ನೀರಿನಲ್ಲಿ ಹೋಮ ಮಾಡಿದ ರೀತಿಯಲ್ಲಿ ಹಣ ಪೋಲಾಗ್ತದೆ. ಆ ಕಣ್ಣೊರೆಸುವ ತಂತ್ರಗಳಿಂದ ಜನ ಬೈತಾರೆ ಅಂತ ಹೇಳುವ ಮಾಡುವ ಕೆಲಸಗಳಿಂದ ಯಾವುದೇ ಪ್ರಯೋಜನಗಳಾಗಿಲ್ಲ. ಬಹುಶಃ ನನಗೆ ಅನಿಸುವಂಥದ್ದು, ಚುನಾವಣೆ ಗೆಲ್ಲುವುದಕ್ಕಾಗಿ ಕಾಂಗ್ರೆಸ್ ಏನು ಆ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತು, ಆ ಪಂಚ ಗ್ಯಾರಂಟಿ ಅನುಷ್ಠಾನಕ್ಕೆ 70,000 ಕೋಟಿಯನ್ನು ವಾರ್ಷಿಕವಾಗಿ ವ್ಯಯ ಮಾಡಬೇಕಾಗಿದೆ. ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸರ್ಕಾರಕ್ಕೆ ಸಾಧ್ಯಗಳಾಗ್ತಾ ಇಲ್ಲ. ಅಗತ್ಯವಾಗಿ ಜನರಿಗೆ ಮೂಲಭೂತವಾದ ಸವಲತ್ತುಗಳನ್ನು ಒದಗಿಸೋದಕ್ಕೆ ಏನು ಬೇಕಾಗಿದೆ ಅದನ್ನು ಕೊಡುವುದಕ್ಕೆ ಆರ್ಥಿಕ ಸಮಸ್ಯೆಗಳು ಸಹಜವಾಗಿ ಆಗ್ತಾ ಇದೆ. ಕೇಂದ್ರದಲ್ಲಿ ಬೇರೆ ಸರ್ಕಾರ ಇದೆ, ರಾಜ್ಯದಲ್ಲಿ ಬೇರೆ ಸರ್ಕಾರ ಇದೆ, ಅದು ಒಂದು ಸಮಸ್ಯೆಗಳಿದೆ. ನಿಮಗೆ ಬೇಕಾದಷ್ಟು ಅನುದಾನವನ್ನು ತಂದು ಮಾಡೋದಕ್ಕೆ ಸಾಧ್ಯಗಳಾಗೋದಿಲ್ಲ. ಪಂಚ ಗ್ಯಾರಂಟಿಯ ಪ್ಲಸ್ ಮೈನಸ್ಗಳ ಬಗ್ಗೆ ನಾನು ಇಲ್ಲಿ ಹೇಳ್ತಿಲ್ಲ, ಅದರಿಂದ ಲಾಭ ಇದೆಯೋ ನಷ್ಟ ಇದೆ, ಅದು ಬೇರೆ ಚರ್ಚೆ. ಆದರೆ ಆ ಕಾರಣಕ್ಕಾಗಿ 70,000 ಕೋಟಿಯ ಹೆಚ್ಚುವರಿ ಹೊರೆ ಇದೆಯಲ್ಲ, ಅದನ್ನು ನಿಭಾಯಿಸೋದಕ್ಕೆ ಬಹಳ ಕಷ್ಟ ಆಗುತ್ತೆ. ನಾವು ಅನುಭವಿಸ್ತಾ ಇದ್ದೀವಿ. ಜನಕ್ಕೆ ಇವತ್ತು ಸಹಜವಾಗಿ ಹೇಳ್ತೇವೆ, ಏನೋ ಒಂದು ಶಾಸಕರುಗಳು ಯಾರೋ ಒಂದು ಕೆಲಸ ಮಾಡಿದ್ರೆ, ಈ ಗ್ಯಾರಂಟಿ ಯೋಜನೆ ನಡುವೆನೂ ಕೆಲಸ ಮಾಡಿದಾರಲ್ಲ, ಗ್ಯಾರಂಟಿ ಯೋಜನೆ ನಡುವೆನೂ ಅನುದಾನ ತಂದಿರಲ್ಲ, ಅಂದರೆ ಅದರ ಹೊರೆ ಎಷ್ಟಿದೆ ಅಂದರೆ ಅರಿವು ಎಲ್ಲರಿಗೂ ಆಗ್ತಾ ಇದೆ.
ಇವತ್ತು ಕರ್ನಾಟಕ ಮಾತ್ರ ಅಲ್ಲಿ ಗ್ಯಾರಂಟಿಗಳು ಫ್ರೀ ಯೋಜನೆಗಳು ಎಲ್ಲ ರಾಜ್ಯಗಳಿಗೆ ವಿಸ್ತರಿಸಬೇಕಾಗ್ತದೆ. ಇವತ್ತು ಚುನಾವಣೆ ಗೆಲ್ಲುವುದಕ್ಕೆ ಪ್ರಮುಖ ಅಸ್ತ್ರವಾಗಿಯೇ ಇವತ್ತು ಗ್ಯಾರಂಟಿಗಳು ಭರವಸೆಗಳಾಗ್ತಿದೆ. ಮಹಿಳೆಯರಿಗೆ ಕೊಡುವಂಥದ್ದು, ಉಚಿತ ಯೋಜನೆಗಳನ್ನು ಘೋಷಣೆ ಮಾಡೋದು ಇವತ್ತು ಚುನಾವಣೆ ಆಗಿದೆ. ಎಲ್ಲ ರಾಜಕೀಯ ಪಕ್ಷಗಳು ಆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಇವತ್ತು ಅಧಿಕಾರಕ್ಕೆ ಬರುವ ಹಂತಕ್ಕೆ ತಲುಪಿದೆ. ನೀವು ಗ್ಯಾರಂಟಿ ಕೊಡೋದಿದ್ರೆ ನೀವು ಚುನಾವಣೆಗೆ ಹೋಗಲು ಸಾಧ್ಯ ಆಗೋಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. 2,000 ಕೊಟ್ಟರೆ ಅದು 3,000 ಏರಿಸಬೇಕು, ಆ ಪರಿಸ್ಥಿತಿ ಬಂದಿದೆ. ಅದು ಎಲ್ಲಿ ಗಂಟೆ ತಲುಪುತ್ತೆ? ನೀವು ಒಂದು ಕುಡುಕರುಗಳು ಏನು ಪ್ರಶ್ನೆ ಮಾಡೋದಿಲ್ಲ ಅಂತ ಪಕ್ಷ ಮಧ್ಯಕ್ಕೆ ಏರ್ತಾ ಹೋಗ್ತಾರೆ. ಅವ್ರು ಏನು ಪ್ರಶ್ನೆ ಮಾಡೋದಿಲ್ಲ, ಅವ್ರಿಗೇನು ಸಾಮಾಜಿಕವಾಗಿ ಬೆಂಬಲ ವ್ಯಕ್ತಪಡಿಸೋಲ್ಲ, ಅದೊಂದು ತೆರಿಗೆನ ಆರಾಮ್ಸೆ ಕಲೆಕ್ಟ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ಫೀಸ್ಗಳನ್ನು ಹೆಚ್ಚು ಮಾಡ್ತಾರೆ. ರಿಯಲ್ ಎಸ್ಟೇಟ್ ಬೇರೆ ಬೇರೆ ವ್ಯವಹಾರಗಳಲ್ಲಿರುವ ಭೂಮಿಯ ಕಂದಾಯಗಳು ಅದನ್ನೆಲ್ಲ ಏರಿಸ್ತಾರೆ. ಭೂ ಪರಿವರ್ತನೆ ಮಾಡೋ ಸಂದರ್ಭ ಇರುತ್ತೆ, ಅದು ಸಹ ದೊಡ್ಡ ಹಣ ಇರುವವರು ಅಂತ ಕಾರಣಕ್ಕೆ ಅದನ್ನು ಯಾರು ದೊಡ್ಡ ಪ್ರಶ್ನೆ ಮಾಡೋದು. ಅದು ಹೊರತುಪಡಿಸಿದಂತೆ ನೀವು ಬೇರೆ ಯಾವುದೇ ತೆರಿಗೆ ಹಾಕಿ ಹೋದ್ರೆ ಜನ ತಿರುಗಿ ಬೀಳ್ತಾರೆ. ಹಾಗಾದರೆ ನೀವು ಯೋಜನೆಗಳನ್ನು ಘೋಷಣೆ ಮಾಡುವ ಸಂದರ್ಭದಲ್ಲಿ ಈ ಪ್ರತಿಕೂಲ ಪರಿಸ್ಥಿತಿಗಳ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ನಿಮಗೆ ಗೆಲ್ಲುವಂದೇ ಉದ್ದೇಶ ಆಗಿರುತ್ತೆ, ಅಧಿಕಾರ ಬರೋದೊಂದೇ ಉದ್ದೇಶಗಳಾಗಿರುತ್ತೆ. ಈಗ ಹೊಸ ಮುಖ್ಯಮಂತ್ರಿ ಬಂದ ತಕ್ಷಣ ಅವರು ಸಹ ಮಾಡಿದೇನು, ಮತ್ತೆ ಒಂದು ಉಚಿತ ಘೋಷಣೆಯನ್ನು, ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ ಯೋಜನೆ, ಅವರ ಪಕ್ಷದವನ್ನ ಸಂಘಟನೆ ಮಾಡೋಕ್ಕಾಗಿ ಜೋಡೋ ಭಾರತ ಯುವಕ ಸಂಘ ಅಂತ ಹೇಳಿ ಒಂದೊಂದು ಗ್ರಾಮಕ್ಕೆ 10 ಲಕ್ಷ, ಅದು ಮತ್ತಷ್ಟು ಹೊರೆ ಎಷ್ಟಾಗುತ್ತೆ. ಅವರು ಪಕ್ಷದ ಸಂಘಟನೆಗೆ ಆ ಕಾರ್ಯಕ್ರಮ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಭಾರತ ಜೋಡೋ ಕಾರ್ಯಕ್ರಮ ಮಾಡಿದ ಕಾರಣಕ್ಕಾಗಿ ಆ ಯೋಜನೆ ವರಿಷ್ಠರನ್ನ ಪ್ಲೀಸ್ ಮಾಡೋದಕ್ಕೆ, ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ, ಪಕ್ಷವನ್ನ ಹಿಡಿದ ಯುವಕರನ್ನ ಸೆಳೆದುಕೊಡುವುದಕ್ಕೆ ಸರ್ಕಾರಿ ಪ್ರಾಯೋಜಕತ್ವ ಪಕ್ಷದ ಸಂಘಟನೆ ಮಾಡೋ ಕಾರ್ಯಕ್ರಮ. ಎಷ್ಟು ಎಲ್ಲ ಗ್ರಾಮ ಪಂಚಾಯತಿ 10 ಲಕ್ಷ ಅಂತ ಹೇಳಿದ್ರೆ ಎಷ್ಟೊಂದು ಅನುದಾನಗಳಾಗುತ್ತೆ. ಅಲ್ಲಿಗೆ ನಿಮಗೆ ಯುವಕರನ್ನ ಸಂಘಟನೆ ಮಾಡೋಕ್ಕೆ ಕಾರಣ ಆಗುತ್ತೆ. ಒಂದು ಊರಲ್ಲಿ ಯುವಕರನ್ನೆಲ್ಲ ಆ ಯುವಕ ಸಂಘದ ಹೆಸರಿನಲ್ಲಿ ಪಕ್ಷ ಸಂಘಟನೆ ಮಾಡೋಕ್ಕೆ ಹೇಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅವ್ರು ನೀತಿ ನಿಯಮ ಮಾಡುವಾಗ ಪಕ್ಷದವರೇ ಅದನ್ನ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರುಗಳೆಲ್ಲ ಪಕ್ಷದವರೇ ಇದ್ದಾರೆ. ಬಹುಶಃ ಅದಕ್ಕೆ ಜೋಡಣೆ ಮಾಡಿದ್ರೆ ಪಕ್ಷದ ಅಧ್ಯಕ್ಷರುಗಳು, ಪಕ್ಷದ ಪ್ರಮುಖರೇ ಅದರ ಹುದ್ದೆ ತಗೊಳ್ತಾರೆ. ಅಲ್ಲೂ ಸಹ ಪಕ್ಷದವರೇ ಬರ್ತಾರೆ. ನೀವು ಎಲ್ಲವೂ ಚುನಾವಣೆ ಗೆಲ್ಲುವುದಕ್ಕಾಗಿ ಯೋಚನೆ ಮಾಡ್ತಾ ಇದ್ರಿ. ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡೋದ್ರ ಮೂಲಕ, ಅಭಿವೃದ್ಧಿ ಕೆಲಸಗಳನ್ನ ಮಾಡೋದ್ರ ಮೂಲಕ ನಾನು ರಾಜ್ಯಕ್ಕೆ ಮಾಡ್ತೀನಿ ಅಂತ ಹೇಳಿದ್ರೆ ಯಾರಿಗೂ ಅದಾಗೋಲ್ಲ. ರಾಜ್ಯಕ್ಕೆ ವ್ಯಾಖ್ಯಾನವೇ ಬದಲಾಗಿ ಹೋಗಿದೆ. ಜನಸೇವೆ ಮಾಡುವಂಥದ್ದು, ಅಭಿವೃದ್ಧಿ ಕೆಲಸ ಮಾಡುವಂಥದ್ದು, ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು, ಅದಕ್ಕೆ ಸಮಯ ಕೊಡುವವರು ಇವತ್ತು ನಾಯಕರಾಗಿ ಹೊರಹೊಮ್ಮತಾ ಇಲ್ಲ. ಯಾರು ಹಣ ಬಲ ಇದೆ, ಜಾತಿ ಬಲ ಇದೆ, ಧರ್ಮವಾದ ಬಲ ಇದೆ, ಯಾರಿಗೆ ತೋಳು ಬಲ ಇದೆ, ಇವರು ಇವತ್ತು ರಾಜಕೀಯವನ್ನು ಲೀಡ್ ಮಾಡುವ ಪರಿಸ್ಥಿತಿ ಬಂದಿದೆ. ಅದನ್ನು ಆ ಲೀಡ್ ಮಾಡುವ ನೇತಾರರು ಯಾರಿದ್ದಾರೆ ಅವರನ್ನ ದೂರಿಸ ಪ್ರಯೋಜನ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಈ ಬೇರೆ ಬೇರೆ ಆಮಿಷಗಳಿಗೆ ಮತವನ್ನು ಚಲಾವಣೆ ಮಾಡ್ತಿರೋ ಕಾರಣಕ್ಕಾಗಿ, ಜಾತಿ, ಧರ್ಮ, ಹಣ, ಬೇರೆ ಬೇರೆ ವ್ಯಾಮೋಹಗಳಿಗೆ ಒಳಗಾಗಿ ಇವತ್ತು ಮತವನ್ನು ಚಲಾವಣೆ ಮಾಡೋ ಕಾರಣಕ್ಕಾಗಿ ಅದು ಸಹ ಇವತ್ತು ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ಜನಪ್ರತಿನಿಧಿ ಆದವರು ಸಹ ಬಯಸ್ತಾ ಇದ್ದಾರೆ, ಹೇಳ್ತಿದ್ದಾರೆ, ನಾವು ಎಷ್ಟೇ ಕೆಲಸ ಮಾಡಲಿ, ಏನೇ ಮಾಡಲಿ, ಚುನಾವಣಾ ರಾಜಕೀಯವೇ ಬೇರೆ. ಆ ಸಂದರ್ಭದಲ್ಲಿ ಜನರ ಹಣ ಕೊಟ್ಟೇ ನಾವು ಗೆಲ್ಲಬೇಕಾಗ್ತದೆ. ಬೇರೆ ಬೇರೆ ಆಕ್ಟಿವಿಟೀಸ್ಗೆ, ಕ್ರೀಡಾಕೂಟಗಳಿರ್ಬೋದು, ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ಅಥವಾ ಬೇರೆ ಬೇರೆ ಸಾರ್ವಜನಿಕವಾಗಿ ಗಮನ ಸೆಳೆಯುವಂಥ ಸಂಘ ಸಂಸ್ಥೆಗಳಿಗೆ ಹಣ ಕೊಡುವಂಥದ್ದು, ಬೇರೆ ಬೇರೆ ಮೂಲಕನೇ ಯೋಚನೆ ಅಲ್ಲಿಗೆ ಹೋಗಿದೆ. ಕೊನೆಯ ಅಸ್ತ್ರ ಹಣನೇ ಅಂತ ಹೇಳುವಂಥ ಹಂತಕ್ಕೆ ತಲುಪಿ ಹೋಗಿದೆ. ಅವರಿಗೂ ಸಹ ಚುನಾವಣೆ ಗೆಲ್ಲಬೇಕು ಅಂತ ಸಂದರ್ಭದಲ್ಲಿ ಇವರೆಲ್ಲವೂ ಮಾಡುವಾಗ ಅವರಿಗೂ ಜನರಿಗೆ ಕೆಲಸ ಮಾಡಬೇಕು ಅಂತ ಹೇಳುವ ಆಸಕ್ತಿಗಳು ಸಹ ಕ್ರಮೇಣ ಕಳ್ಕೊಂಡು ಹೋಗ್ತಾ ಇರುವಂತ ನಾವು ಗಮನಿಸಬಹುದು. ಬಹುಶಃ ರಸ್ತೆದ ವಿಚಾರನೂ ಅಷ್ಟೇ. ಬಹುಶಃ ಜನರ ಬೇಡಿಕೆಯೂ ಅಷ್ಟು ಮಟ್ಟದಲ್ಲಿಲ್ಲ. ರಾಜಕೀಯವಾಗಿ ಅಲ್ಲೊಂದು ಇಲ್ಲೊಂದು ಧ್ವನಿ ಎತ್ತಾರೆ ಬಿಟ್ರೆ, ಸಮಗ್ರವಾಗಿ ಪಕ್ಷಾತೀತವಾಗಿ ಸಂಘಟನೆಗಳಿರ್ಬೋದು, ರಾಜಕೀಯ ಪಕ್ಷಗಳು ಇರ್ಬೋದು, ಅಥವಾ ಕೊನೆಗೆ ಜನರು ಇರ್ಬೋದು, ಅದನ್ನು ಗಟ್ಟಿ ಧ್ವನಿಯಲ್ಲಿ ಕೇಳುವಂಥದ್ದು ಬಹಳ ವಿರಳವಾಗಿ ಹೋಗ್ತದೆ. ಅಡ್ಜಸ್ಟ್ ಮಾಡ್ತಾ ಹೋಗ್ತಿದ್ದಾರೆ. ಇವತ್ತು ನಮಗೆ ಸಂಬಂಧ ಇಲ್ಲ ಅನ್ನುವಂಥ ಅಡ್ಜಸ್ಟ್ ಮಾಡ್ತಾ ಹೋಗ್ತಿದ್ದಾರೆ. ಹಿಂದೆನೇ ಹೇಳ್ತಾ ಇದ್ರು, ಕೊಡಗಿನಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ಗಳಿದೆ, ಯಾವುದೇ ಹೊಸ ಬ್ರ್ಯಾಂಡ್ ವೆಹಿಕಲ್ ಬಂದರೆ ಅದು ಕೊಡಗಿ ಬರುತ್ತೆ. ಆದರೆ ಈ ಹಳೆ ರಸ್ತೆಯಲ್ಲೇ, ಗುಂಡಿಬಿದ್ದ ರಸ್ತೆಯಲ್ಲೇ ವೆಹಿಕಲ್ನ ಓಡಿಸ್ಬೇಕು ಅಂತ ಹೇಳುವಂಥದ್ದು. ಮಳೆಗಾಲಕ್ಕೆ ಒಂದು ಅಥವಾ ಇಲ್ಲಿಂದ ಹೊರಗೆ ಪ್ರದೇಶಕ್ಕೆ ಹೋಗುವಾಗ ಒಂದು ವೆಹಿಕಲ್ಗಳನ್ನು ಬಳಸುವಂಥ ಪರಿಸ್ಥಿತಿಗೆ ಬಂದು ಹೋಗಿದೆ. ಬಹುತೇಕ ಮುಖ್ಯ ರಸ್ತೆಗಳು ತೀರಾ ದುಸ್ಥಿತಿ ಒಳಗಾಗಿದೆ. ಇನ್ನೊಂದು ನಾನು ಅದನ್ನು ಹೇಳುವಾಗ ಹೇಳಿದೆ, ಮುಖ್ಯ ರಸ್ತೆ ವಿಚಾರನ ಉಲ್ಲೇಖ ಮಾಡ್ತಿದ್ದೆ. ಈ ಕಳೆದ 3 ವರ್ಷಗಳಲ್ಲಿ ಮುಖ್ಯ ರಸ್ತೆ ಹೊರತುಪಡಿಸಿದಂತೆ ಗ್ರಾಮೀಣ ರಸ್ತೆಗಳನ್ನ, ಅಂದ್ರೆ 5 ಮನೆಗಳ ರಸ್ತೆಗಳಿರ್ಬೋದು, ಮನೆಗಳಿಗೆ ಹೋಗುವ ರಸ್ತೆಗಳಿರ್ಬೋದು, ಇದನ್ನು ತುಂಬ ಕಾಂಕ್ರೀಟ್ ರಸ್ತೆಗಳು ಡೆವಲಪ್ ಮಾಡಿದ್ದಾರೆ. ನಿಮಗೆ ಇನ್ನೊಂದು ಇದರಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದು, ಜನಕ್ಕೆ ರೀಚ್ ಆಗಿರ್ಬೋದು. 25 ವರ್ಷ 35 ವರ್ಷಗಳ ಬೇಡಿಕೆಯನ್ನು ಈಡೇರಿಸಿದ್ದೀವಿ, ತುಂಬ ಹಾಳು ಬಿದ್ದೋಗಿತ್ತು, 1 ಕಿಲೋಮೀಟರ್ ಅಥವಾ ಅರ್ಧ ಕಿಲೋಮೀಟರ್, 300 ಮೀಟರ್ 400 ಮೀಟರ್ ಈ ಮುಖ್ಯ ಕೇಳ್ತಾ ಇದ್ರು. ಅದು ತೀರಾ ದುಸ್ಥಿತಿ ಇತ್ತು, ಅದು ಬೇಡಿಕೆ ಇತ್ತು, ಯಾರು ಸ್ಪಂದಿಸ್ತಾ ಇರಲಿಲ್ಲ. ಈಗ ಸ್ಪಂದನೆ ಸಿಕ್ಕಿದೆ ಅಂತ ಖುಷಿ ಪಟ್ಟಿರ್ಬೋದು. ಆದರೆ ಈ ಅರ್ಧ ಕಿಲೋಮೀಟರ್ 300 ಮೀಟರ್ 500 ಮೀಟರ್ಗಳನ್ನು ಜನ ಹೊಂದಿಸ್ಕೊಳ್ತಾ ಇದ್ರು. ನಿಮಗೆ ಅಲ್ಲಿಂದ ಕಷ್ಟಪಟ್ಟುಕೊಂಡು ಮುಖ್ಯ ರಸ್ತೆಗೆ ಬಂದಂಥ ಮುಖ್ಯ ರಸ್ತೆ ಹೋಗೋದು, ನಿಮಗೆ 300 ಮೀಟರ್ 500 ಮೀಟರ್ ಒಳ್ಳೆ ರಸ್ತೆ ಕೊಟ್ಟು, ಅರ್ಧ ಕಿಲೋಮೀಟರ್ ಒಳ್ಳೆ ರಸ್ತೆ ಕೊಟ್ಟು, 1 ಕಿಲೋಮೀಟರ್ ರಸ್ತೆ ಕೊಟ್ಟು 30-40 ಕಿಲೋಮೀಟರ್ ದುಸ್ಸಾಹಸ ಪಡಬೇಕಲ್ಲ. ನಿಮಗೆ ಯಾವುದು ಕಷ್ಟ ಅನಿಸ್ತದೆ? ಈಗ ರಸ್ತೆ ಇದೆ, ನೀವು 300 ಮೀಟರ್ ಚಂದ ಬಂದುಬಿಟ್ಟು ನೆಕ್ಸ್ಟ್ ಕಸರತ್ತು ಮಾಡಬೇಕಲ್ಲ, ಡರ್ಟ್ ಟ್ರ್ಯಾಕ್ ರ್ಯಾಲಿ ಮಾಡಬೇಕಲ್ಲ. ಕೆಸರುಗದ್ದೆ ಕ್ರೀಡಾಕೂಟ ಮಾಡಿದಾಗೆ ಅಥವಾ ಡರ್ಟ್ ಟ್ರ್ಯಾಕ್ ಎಲ್ಲ ಮಾಡ್ತಾ ಇದ್ರು ಬೇಗೂರು ಕೊಲ್ಲಿ, ಅಲ್ಲಿ ಬೇರೆ ಬೇರೆ ಕಡೆ ಆ ಟ್ರ್ಯಾಕ್ ಅನ್ನ ದಿಣ್ಣೆ ಮಣ್ಣೆ ಮಾಡಿ, ಗುಂಡಿ ಮಾಡಿ, ಮಣ್ಣು ಮಾಡಿ, ಇದನ್ನು ಮಾಡೋ ಕೆಲಸ ಇಲ್ಲ.
ಸ್ಪೋರ್ಟ್ಸ್ ನೇರವಾಗಿ ಆಯೋಜನೆ ಮಾಡ್ಬೋದು. ಮೊದಲು ಈ ಕ್ಲಬ್ ಮಹೇಂದ್ರದವರದೆಲ್ಲ ಮಹೇಂದ್ರ ಸಂಸ್ಥೆಗಳ ರ್ಯಾಲಿಯನ್ನು ಆಯೋಜನೆ ಮಾಡಿದ್ರು ಗ್ರಾಮೀಣ ಪ್ರದೇಶದಲ್ಲಿ ಗಿರಿಕಂದರಗಳಲ್ಲಿ. ಅಲ್ಲಿ ಏನು ಹೋಗಬೇಕಾದಿಲ್ಲ. ಈ ಚಾಲೆಂಜಸ್ ಅನ್ನ ಕೊಡಗಲ್ಲಿ ಮಳೆಗಾಲದಲ್ಲೇ ಈಸಿಯಾಗಿ ಒಂದು ರ್ಯಾಲಿ ಪಟುಗಳು ಆ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ಬೋದು. ಈ ಟಾಟಾ ಕಾಫಿ ಎಸ್ಟೇಟಲ್ಲೆಲ್ಲ ರ್ಯಾಲಿ ಮಾಡ್ತಾರಲ್ಲ, ಅದನ್ನ ಇಲ್ಲೇ ಮಾಡುವಂಥ ಅವಕಾಶಗಳಿದೆ. ಟ್ರ್ಯಾಕ್ ಆಲ್ರೆಡಿ ಸಿದ್ಧ ಇದೆ, ಟ್ರ್ಯಾಕ್ ಓಡಿಸಿದ್ರೆ ಆಯ್ತು ಅಷ್ಟೇ. ಇನ್ನೊಂದು ನಾವು ಅದೇ ಕಳೆದ ಒಂದು 4-5 ತಿಂಗಳ ಹಿಂದೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲೂ ಒಂದಷ್ಟು ಚರ್ಚೆ ಆದಂಥ ಸಂದರ್ಭದಲ್ಲಿ ಆಡಳಿತ ವರ್ಗ ಜನಪ್ರತಿನಿಧಿಗಳು ಜೊತೆಗೆ ಅವರ ಪಕ್ಷದ ಬೆಂಬಲಿಗರು ಏನು ಸಮರ್ಥನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಎಲ್ಲವೂ ನೀವಾಗಲೇ ಹೇಳಿದಾಗ ಎಲ್ಲವೂ ಆಗಿದೆ. ಈ ಮಳೆ ಶುರುವಾಗೋದಕ್ಕೆ ಮುಂಚೆ ಆಗ್ತಾ ಇದೆ ಅಂತ ಈ ಜನಪ್ರತಿನಿಧಿಗಳು ಹೇಳಿಲ್ಲ, ಅವರ ಬೆಂಬಲಿಗರು ಹೇಳ್ತಾ ಬರ್ತಿದ್ವಿ. ದುರುದ್ದೇಶಪೂರಿತವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಇವರು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ, ಕೇವಲ ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆ ರೀತಿಯಾದಂತಹ ಒಂದು ಸಮರ್ಥನೆ, ವಿತಂಡವಾದ ಸಮರ್ಥನೆ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಅವರಿಂದ ಯಾವ ರೀತಿಯ ಏನು ರಿಯಾಕ್ಷನ್ ಮಾಡಕ್ಕೆ ಹೋಗಲ್ಲ, ಯಾಕಂದ್ರೆ ಮಾಡೋಕ್ಕೆ ಸಾಧ್ಯನೂ ಆಗೋಲ್ಲ. ನಾನು ಸಹ ಅಬ್ಸರ್ವ್ ಮಾಡಿದ್ದೀನಿ, ಕೆಲವು ಕಡೆ ತುಂಬ ಕಡೆ ಸಣ್ಣ ಸಣ್ಣ ಸೇತುವೆಗಳ ನಿರ್ಮಾಣ ಕಾಮಗಾರಿಗಳಾಗ್ತದೆ. ಕಾಮಗಾರಿ ಈಗ ಒಂದು ಗುತ್ತಿಗೆದಾರ ಕಾಮಗಾರಿ ಭೂಮಿ ಪೂಜೆ ಆಗಿದೆ, ಜನಪ್ರತಿನಿಧಿಗಳು ಬಂದು ಭೂಮಿ ಪೂಜೆ ಮಾಡಿದ್ದಾರೆ, ಕಾಮಗಾರಿ ಪ್ರಕ್ರಿಯೆ ಆಗಿದೆ, ಒಂದು ಅರ್ಧಂಬರ್ಧ ತೆಗೆದು ಕೆಲಸ ಮಾಡಿದ್ದಾರೆ. ಹಾಗಾದರೆ ನಿಮಗೆ ಟೆಂಡರ್ ಸಿಕ್ಕಿದ್ದಕ್ಕೆ, ಅನುದಾನ ಸಿಕ್ಕಿದ್ದಕ್ಕೆ, ಅಥವಾ ನೀವು ಟೆಂಡರ್ ಪ್ರಕ್ರಿಯೆ ಪಾಲ್ಗೊಂಡಿದ್ದಕ್ಕೆ ಆ ಕಾಮಗಾರಿ ತೆಗೆದುಕೊಂಡಿದ್ದೀರಿ. ಆ ಕೆಲಸವನ್ನು ಪ್ರಾರಂಭಿಸಿದ ನಂತರ ಸುದೀರ್ಘ ಅವಧಿಗೆ ಪೆಂಡಿಂಗ್ ಬಿಟ್ಟಿದ್ದಾರೆ. ಈಗ ಮತ್ತೆ 1-2 ಜನ ಕೆಲಸ ಮಾಡ್ತಾರೆ. ಅರ್ಧಂಬರ್ಧ ಕಾಮಗಾರಿಯನ್ನು ಮಾಡಿದ್ರೆ ಏನು ಪ್ರಯೋಜನಗಳಾಗುತ್ತೆ? ಆ ಕಿರು ಸೇತುವೆಗಳನ್ನು ಪೂರ್ಣ ಪ್ರಮಾಣ ಮಾಡದೇ ಹೋದರೆ ಈ ಮಳೆಗಾಲದಲ್ಲಿ ಆ ಪರಿಸ್ಥಿತಿ ಏನಾಗುತ್ತದೆ? ಅಥವಾ ಅದು ಕೊಚ್ಚಿಕೊಂಡು ಹೋದರೆ ಪರಿಸ್ಥಿತಿ ಏನಾಗುತ್ತೆ? ಅರ್ಧಂಬರ್ಧ ಕಾಮಗಾರಿಯಿಂದ ಏನು ಪ್ರಯೋಜನ ಏನಾಗುತ್ತದೆ? ಅದು ಸಹ ನ್ಯೂನತೆಗಳಿರ್ತದೆ. ನಾನು ಹಿಂದಿನಿಂದ ಗಮನಿಸ್ತಾ ಬಂದಿನಿ. ಈಗ ನಾವು ಪ್ರಗತಿ ಪರಿಶೀಲನೆ, ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನೆ, ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನೆ, ಉಸ್ತುವಾರಿ ಸಚಿವರ ಪ್ರಗತಿ ಪರಿಶೀಲನೆ, ಶಾಸಕರ ಪ್ರಗತಿ ಪರಿಶೀಲನೆ, ಉಸ್ತುವಾರಿ ಕಾರ್ಯದರ್ಶಿ ಪ್ರಗತಿ ಪರಿಶೀಲನೆ, ಇದೆಲ್ಲನೇ ಯಾಕೆ ಮಾಡುವಂಥದ್ದು? ಕಾಮಗಾರಿ ಯಾವ ಹಂತದಲ್ಲಿದೆ, ಯಾವ ತೊಡಕು ಇದೆ, ಟೆಕ್ನಿಕಲ್ ಸಮಸ್ಯೆ ಇದೆಯಾ, ಏನಾದರೂ ಸಮಸ್ಯೆಗಳಿದ್ರೆ ಪರಿಹಾರ ಮಾಡಬೇಕು ಅಂತ ಹೇಳೋ ಕಾರಣಕ್ಕೆ ಇರೋದು. ಬಹುತೇಕ KDPಗಳು ಈ ಸಮಸ್ಯೆಗಳ ಪರಿಹಾರಕ್ಕೆ ಏನಿದೆ ಅದು ಅವಕಾಶಗಳೇ ಆಗ್ತಿಲ್ಲ. ಉಸ್ತುವಾರಿ ಕಾರ್ಯದರ್ಶಿಗಳ ಸಭೆಯಿಂದ ಯಾವ ಪ್ರಯೋಜನಗಳು ಆಗ್ತಿಲ್ಲ. ಉಸ್ತುವಾರಿ ಸಚಿವರ ಸಭೆಗಳಿಂದನೂ ಪ್ರಯೋಜನಗಳಾಗ್ತಿಲ್ಲ. ಹೋಗಿ ಶಾಸಕರು ಮಾಡುವ ಸಭೆಗಳಿಂದನೂ ಇವತ್ತು ಪ್ರಯೋಜನಗಳಾಗ್ತಿದೆ. ಏನಾಗ್ತದೆ, ಯಾವುದೋ ಒಂದು ಮುಖ್ಯವಾಗಿ ಚರ್ಚೆಗಳಿರ್ತದೆ, ಕೆಲವೇ ಒಂದು ವಿಚಾರವನ್ನು ತೆಗೆದುಕೊಳ್ತಾರೆ, ಚರ್ಚೆ ಮಾಡ್ತಾರೆ, ಹೋಗ್ತಾರೆ. ಪೂರ್ಣ ಪ್ರಮಾಣದಲ್ಲಿ ಒಂದು ವಸ್ತುನಿಷ್ಠವಾಗಿ ಚರ್ಚೆ ಮಾಡೋದಿಲ್ಲ. ಈವನ್ ಉಸ್ತುವಾರಿ ಸಚಿವರು, ಶಾಸಕರುಗಳು ಕ್ಷೇತ್ರದಲ್ಲಿ ನಿಕಟವಾದ ಸಂಪರ್ಕ ಇರ್ತದೆ, ಅವರಿಗೆ ವಿಚಾರದ ಅರಿವಿರ್ತದೆ. ಅವರು ಬಂದು ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಾಗ ವಾಸ್ತವ ನೆಲೆಗಟ್ಟಲ್ಲಿ ಕೇಳ್ತಾರೆ, ಅವರಿಗೆ ವಿಷಯ ಗೊತ್ತಿರುತ್ತೆ. ಅಧಿಕಾರಿಗಳಿಗೆ ಸುಳ್ಳು ಹೇಳೋಕ್ಕಾಗಲ್ಲ, ಯಾಕಂದರೆ ಜನಪ್ರತಿನಿಧಿ ಶಾಸಕರಾಗಿರೋದು ಅಲ್ಲಿ ಸುತ್ತಾಡ್ತಿರ್ತಾರೆ, ಅವರಿಗೆ ಅಲ್ಲಿ ವಿಚಾರಗಳ ಅರಿವಿರ್ತದೆ, ಅವ್ರು ಕೇಳುವ ಕರೆಕ್ಟಾಗಿ ಉತ್ತರ ಕೊಡಬೇಕಿದೆ. ಆದರೆ ಅದೇ ವಿಚಾರವನ್ನು ಉಸ್ತುವಾರಿ ಸಚಿವರು, ಉಸ್ತುವಾರಿ ಕಾರ್ಯದರ್ಶಿಗಳ ವಿಚಾರದಲ್ಲಿ ಕೇವಲ ಅಂಕಿಅಂಶದ ಆಧಾರದಲ್ಲಿ ಅಷ್ಟೇ ಇರ್ತದೆ. ಅಲ್ಲಿ ಎಲ್ಲಾದರೂ ಸಭೆಯಲ್ಲಿ ಶಾಸಕರುಗಳು, KDP ಸದಸ್ಯರುಗಳು ವಿಚಾರವನ್ನು ಪ್ರಸ್ತುತಪಡಿಸಿದರೆ ಅಷ್ಟೇ ನಿಮಗೆ ವಿಚಾರದ ಗಾಂಭೀರ್ಯತೆ ಗೊತ್ತಾಗ್ತದೆ. ಅದು ಹೊರತುಪಡಿಸಿದಂತೆ ಸುಮ್ಮನೆ ಅಧಿಕಾರಿಗಳು, ಅವರು ಸಚಿವರು ಏನೋ ಕೇಳ್ತಾರೆ, ಉಸ್ತುವಾರಿ ಕಾರ್ಯದರ್ಶಿ ಏನೋ ಕೇಳ್ತಾರೆ, ಉತ್ತರ ಕೊಡ್ತಾರೆ, ಸಮಸ್ಯೆಗಳ ಪರಿಹಾರಕ್ಕೆ ಬರೋದಿಲ್ಲ. ಎಲ್ಲೋ ಬಹುತೇಕ ಬಂದರೆ ಏನಾಗಿರ್ತದೆ, ಕಂದಾಯ ಇಲಾಖೆ, ವಿದ್ಯುತ್ ಇಲಾಖೆ ಮತ್ತು ಅರಣ್ಯ ಇಲಾಖೆ, ಅಥವಾ ಅರಣ್ಯ ಇಲಾಖೆ ಕೇಂದ್ರೀಕೃತವಾಗಿ ವಿಚಾರ ಬಂದಾಗ ಈ ಕಂದಾಯ ಇಲಾಖೆಯವರು, ವಿದ್ಯುತ್ ಇಲಾಖೆಯವರ ವಿಚಾರಕ್ಕೆ ಬರ್ತೇ ಬಿಟ್ಟರೆ ಬೇರೆ ಇಲಾಖೆಗಳನ್ನು ಕೊರತೆ ಸಮನ್ವಯತೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಹಲವಾರು ವಿಚಾರಗಳ ಸಮಸ್ಯೆಗಳು ಹಾಗೇನೆ ಉಳಿದು ಹೋಗ್ತದೆ. ಬಹುಶಃ ರಸ್ತೆನೂ ಅಷ್ಟೇ. ಬಹುಶಃ ಈ ನಾವು ಜನ ಕೊಡಗಿನ ರಸ್ತೆಯಲ್ಲಿ ಸಂಚರಿಸುವವರು ಅನುಭವಿಸಲೇಬೇಕಾದಂಥ ಹಲವಾರು ಮುಖ್ಯ ರಸ್ತೆಗಳು ತೀರಾ ದುಸ್ಥಿತಿಯಲ್ಲಿದೆ. ವಾಹನಗಳ ಸಂಚಾರಕ್ಕೆ ಯೋಗ್ಯವಾಗಿ ಇಲ್ಲವೇ ಇಲ್ಲ. ಅವರಿಗೆ ಬೇರೆ ಯಾವ ಕೆಲಸಗಳು ಇಲ್ಲ. ಇನ್ನು ಕೆಲವು ಸಲ ನಾನು ಇವತ್ತು ಬರುವಾಗನೇ ಗಮನಿಸ್ತಾ ಬಂದಿದೆ, ಕೆಲವು ರಸ್ತೆ ಭಾಗದಲ್ಲಿ ಹಿಂದಿನಿಂದ ಅದು ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ, ಈ ಸಿಲ್ವರ್ ಸೇರಿದಂತೆ ಬೇರೆ ಬೇರೆ ಮರಗಳನ್ನು ಕಡಿದಿಡ್ತಾರೆ. ಜೂನ್ ನಂತರನೇ ಜುಲೈಯಲ್ಲಿ ಸಾಗಾಟ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಕೆಲವು ಕಡೆ ರಸ್ತೆಗೆ ಅಡ್ಡಲಾಗಿ ತುಂಬ ಮರಗಳು, ರಸ್ತೆ ಪೂರಾ ನೀರುಗಳು. ಯಾರು ಇದನ್ನು ಕೆಲವರು ಯಾರು ಅಬ್ಸರ್ವ್ ಮಾಡಬೇಕಲ್ಲ, ಯಾರು ಅವರು ಇದನ್ನ ಪ್ರಶ್ನಿಸುವಂಥವ್ರು ಅಥವಾ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳುವವರು ಯಾರು ಮುಖ್ಯ ರಸ್ತೆಯಲ್ಲಿ ಓಡಾಡ್ತಾನೆ ಇಲ್ವಾ? ಇನ್ನೂ ಒಂದು ಸಮಸ್ಯೆ ಏನಾಗಿದೆ ಅಂದರೆ, ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳಿಲ್ಲ, ತಾಲೂಕ್ ಪಂಚಾಯಿತಿ ಸದಸ್ಯರುಗಳಿಲ್ಲ. ಆ ಒತ್ತಡಗಳು ಇವತ್ತು ಕಡಿಮೆ ಆಗ್ತಾ ಇದೆ. ಜನಪ್ರತಿನಿಧಿಗಳ ಮೇಲೆ, ಶಾಸಕರ ಮೇಲೆ ಹಾಕುವಂಥ ಒತ್ತಡ ಕಡಿಮೆ ಇದೆ. ಜಿಲ್ಲಾ ಪಂಚಾಯತ್ ಸದಸ್ಯರೇ ಅವನು ಬಂದು ಕೇಳ್ತಾರೆ, ಅವನು ಜನ ನೇರವಾಗಿ ಕೇಳೋರು. ಒಂದಷ್ಟು ಜನ 29 ಜನ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ರೆ ಅವರೊಂದಿಷ್ಟು ಜನ ಕೇಳ್ತಾರೆ ಅಂದರೆ ಅವ್ರು ಶಾಸಕರ ಕೇಳೋರು. ಅವ್ರು ಒತ್ತಡ ಜಾಸ್ತಿ ಆದಾಗ ಸರ್ಕಾರಕ್ಕೆ ಕೇಳಬೇಕಾ ಅಥವಾ ಅಧಿಕಾರಿಗಳಿಗೆ ಹೇಳಬೇಕಾದ ಕೆಲಸಗಳು. ತಾಲೂಕ್ ಪಂಚಾಯತ್ ಸದಸ್ಯರುಗಳು ಇವತ್ತು ಇಲ್ಲ, ಗ್ರಾಮ ಪಂಚಾಯತಿ ಹೋಗಿದೆ. ಅಲ್ಲಿಗೆ ಹಲವು ಸ್ಥಳೀಯ ಸಂಸ್ಥೆ ಇವತ್ತು ಹೋಗಿದೆ. ಇನ್ನು ಸ್ವಲ್ಪ ತಳ್ಳಿದ್ರೆ ಇನ್ನೊಂದು ರಾಜ್ಯದಲ್ಲಿ 25 MLC ಇಲ್ಲದಾಗ್ತಾರೆ. ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾದಂಥ 25 MLC ಇಲ್ಲದಾಗುತ್ತೆ. ಅಲ್ಲಿಗೆ ದೊಡ್ಡ ಇದು ಹೊರೆ ಕಡಿಮೆ ಆಗ್ತಾ ಹೋಗ್ತದೆ. ಯಾರು ಪ್ರಶ್ನೆ ಮಾಡುವವರು, ಜನಕ್ಕೆ ರೀಚ್ ಆಗುವಂಥವ್ರು ಯಾರು ಇಲ್ಲದ ಆಗ್ತದೆ. ಇದೆಲ್ಲ ಸರಿಯಾದ ವ್ಯವಸ್ಥೆಗಳೆಲ್ಲ ನಾವು ದೂರದೃಷ್ಟಿ ಇಲ್ಲದೆ ಹೋದರೆ, ಇದು ಯಾರೋ ಒಬ್ಬ ರಾಜ್ಯಕ್ಕೆ ನೆಲೆಗಟ್ಟಿನಲ್ಲಿ ನಾವು ಟೀಕೆ ಟಿಪ್ಪಣಿ ಮಾಡಿದ್ರೆ ಅದು ರಾಜಕೀಯವಾಗಿ ನೆಲ ಆಗುತ್ತೆ. ಅದು ಬೇರೆ ಇನ್ನೊಂದು ಸಬ್ಜೆಕ್ಟ್. ರಾಜಕೀಯವಾಗಿ ಮಾಡೋರು ರಾಜಕೀಯ ಮಾಡ್ತಾ ಹೋಗಲಿ, ಅದು ನಮಗೆ ಸಂಬಂಧಪಟ್ಟ ವಿಚಾರ. ಸಾರ್ವಜನಿಕರಿಗೆ ಕನಿಷ್ಠವಾದಂಥ ಒಂದು ರಸ್ತೆ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ, ಅದೇ ಒಂದು ಎಲ್ಲರಿಗೂ ರಸ್ತೆಗೆ ಹೋಗೋ ಒಂದು ಹಿಂಸೆ ಅನಿಸುವಂಥದ್ದಾಗುತ್ತೆ. ಇವತ್ತು ವೆಹಿಕಲ್ಗಳು ಹಾಗೆ ಯಾರಾದರೂ ಹೆಚ್ಚು ಖುಷಿ ಪಡಬೇಕಾದ್ರೆ ವರ್ಕ್ಶಾಪ್ ಅವರು ಖುಷಿ ಪಡ್ಬೋದು ಅಷ್ಟೇ.
ನಮ್ಮ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಅವರೊಬ್ರು ಏನಾದರೂ ಖುಷಿ ಪಡೋದು ಬಿಟ್ಟರೆ ಬೇರೆ ಯಾರಿಗೂ ಖುಷಿ ಪಡುವಂಥದ್ದಾಗಲ್ಲ. ಇದನ್ನು ಮತ್ತೆ ಯಾರಿಗೂ ಯಾವ ನೆಲೆಗಟ್ಟಲ್ಲೂ ಸಮರ್ಥನೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ವ್ಯಕ್ತಿ ಆಧಾರಿತವಾಗಿ ನೀವು ಟೀಕೆ ಮಾಡಿದ್ರೆ ವಿಷಯದ ತೀವ್ರತೆ ಕಡಿಮೆ ಆಗುತ್ತದೆ. ನಮಗೆ ಅದು ಪ್ರಮುಖ. ಆದರೆ ರಾಜಕೀಯವಾರು ಅವ್ರು ಮಾಡಲಿ, ಅದು ನಮಗೆ ಸಮಸ್ಯೆ ಅಲ್ಲ. ಆದರೆ ಇದು ಆಡಳಿತ ವ್ಯವಸ್ಥೆನ ಎಲ್ಲರೂ ಪ್ರಶ್ನಿಸುವಂತ ಆಗಬೇಕು. ಇನ್ನೊಂದು ಮಾಡ್ತಾರೆ, ಅನುದಾನ ತರುವಂಥದ್ದೇ ಬೇಸಿಗೆ ತರ್ತಾರೆ. ಟೆಂಡರ್ ಪ್ರಕ್ರಿಯೆಯಾಗಿ ಎಲ್ಲ ಕ್ಲಿಯರ್ ಆಗುವಾಗ ಈ ಮೇ ಎಂಡ್ ಬರುತ್ತೆ. ಅಲ್ಲಿಂದ ಒಂದು ನೇಮ್ ಶೇಕಿ ಕೆಲಸ ಮಾಡಿದಾಗ ಕಾಮಗಾರಿ ಚಾಲನೆ ಮಾಡಿದ್ದೀನಿ ಅಂತ ಹೇಳಿ ಒಂದು ನೆಪ ಹಾಳೋದಕ್ಕೆ ಒಂದು ಮಾಡ್ತಾರೆ. ಮಳೆ ಬಂದರೆ ಅವ್ರಿಗೆ ಬಹಳ ಖುಷಿ. ನಿಮಗೆಲ್ಲರೂ ಬಹುಶಃ ಮೇ ಎಂಡ್ವರೆಗೆ ಮಳೆ ಬರಲಿಲ್ಲ ಅಂತ ಕೆಲವರು ಚಟಪಟಿಗಳು ಆಗ್ತಿತ್ತು. ಇನ್ನೂ ಮಳೆ ಬಂದಿಲ್ಲಲ್ಲ, ನಮಗೆ ಮಳೆ ನೆಪ ಹೇಳೋಕ್ಕಾಗಲ್ಲ. ಇನ್ನು ನಿಮ್ಗೆ ಏನು ಹೇಳೋಕ್ಕಾಗಲ್ಲ, ಮಳೆ ಇದೆ, ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ? ಈಗ ಎಲ್ಲರೂ ಈ ಕೆಲಸ ನಡೆದಿರೋದಕ್ಕೆ ಸಮರ್ಥನೆ ಮಾಡೋರು ಹೇಳಬೇಕಾದ್ರೆ ಒಂದೇ ಪ್ರಶ್ನೆ ಇದೆ, ಮಳೆಗಾಲದಲ್ಲಿ ಕೆಲಸ ಮಾಡೋಕ್ಕಾಗುತ್ತಾ? ಇವರಿಗೆ ನಾವು ಹಿಂದೆ ಕೆಲವು ಸಲ ಕೇಳ್ತಾ ಇದ್ರು, ರಸ್ತೆ ದುಸ್ಥಿತಿ ಇದೆ, ಸೇತುವೆ ದುಸ್ಥಿತಿ ಅಂತ ಹೇಳೋದು, ಈ ಮಳೆಗಾಲದಲ್ಲಿ ನೀವೇ ಕೆಲಸ ಮಾಡಿ, ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಮಾಡೋಕ್ಕಾಗಲ್ಲ, ಹೇಗೆ ಮಾಡೋದು ಅಂತ ಕೇಳೋದು ಒಂದು ಕಾರಣ ಆಗುತ್ತೆ. ಆದರೆ ಹಿಂದೆ ಅವಕಾಶ ಇತ್ತಲ್ಲ, ಸಮಯ ಇತ್ತಲ್ಲ, ಸಮಯ ಸಂದರ್ಭ ಇರುವಾಗ ಮಾಡದೆ ಈಗ ಏನು ಜನ ಅನುಭವಿಸುವಂಥ ಪರಿಸ್ಥಿತಿ ಬಂದಿರ್ತಲ್ಲ, ಅದು ಒಳ್ಳೆ ಬೆಳವಣಿಗೆಗಳಲ್ಲ. ನಿಜವಾಗ್ಲೂ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇನ್ನೊಂದು ಮಡಿಕೇರಿ ಪಕ್ಕದಲ್ಲೇ ಗಾಳಿಬೀಡು ರಸ್ತೆ ಸಂಪೂರ್ಣ ಸುಸಜ್ಜಿತ ರಸ್ತೆ ನಿರ್ಮಾಣಕ್ಕಾಗಿ ಶಾಸಕರು ಭೂಮಿ ಪೂಜೆ ಮಾಡಿದ್ರು, ಎಲ್ಲ ಕಾಮಗಾರಿ ಶುರುವಾಗುತ್ತೆ ಅಂತೆಲ್ಲ ಮಾಡಿ ಹೋಗಿದ್ರು. ಇತ್ತೀಚೆಗೆ ನೋಡಿದಾಗ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ. ಅದನ್ನು ಕೇಳಕ್ಕೆ ಹೋದರೆ ಈಗ ತಾತ್ಕಾಲಿಕ ಪ್ಯಾಚ್ ವರ್ಕ್ ಮಾಡ್ತಾ ಇದೀವಿ, ಪುನಃ ಮುಂದಿನ ವರ್ಷ ಅದನ್ನು ಹೊಸ ರೋಡ್ ಮಾಡ್ತೀವಿ ಅಂತ. ಅವಕಾಶ ಇತ್ತು, ಭೂಮಿ ಪೂಜೆ ಮಾಡಿದ್ದು 3-4 ತಿಂಗಳ ಹಿಂದೆ ಏನೋ. ಆ ಅಲ್ಲಿಂದ ಇಲ್ಲಿವರೆಗೆ ಕಾದು ಈಗ ಗುಂಡಿ ಮುಚ್ಚೋ ಕೆಲಸ, ಅದು ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಅದನ್ನ ಕೇಳಕ್ಕೆ ಹೋದ್ರೆ ಬೇರೆ ರೀತಿಯಾದಂತಹ ಸಮರ್ಥನೆ, ಇನ್ನೊಂದು ರೀತಿಯಾದಂತಹ ವಾದ ಬರ್ತಾ ಇದೆ, ಇನ್ನೊಂದು ಟಾರ್ಗೆಟ್ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಅಲ್ಲ, ಅದೇನು ಹೇಳೋದು, ಅದು ತಪ್ಪೇನು ನಾನು ಹೇಳೋದು. ಇನ್ನೊಂದ್ಸಲ ನೋಡಿದೆ, ಅದನ್ನು ನೀವು ಹೇಳಿದಾಗೇ ಕಡಮಕಲ್ಲು ರಸ್ತೆ ನೋಡಿದೆ, ಚೆನ್ನಾಗಿರುವ ರಸ್ತೆನ ಅಗ್ದು ಇದರಲ್ಲಿ ಎಳಿತಾ ಇದ್ರು. ಅದು ರಸ್ತೆ ಸಂಚಾರಕ್ಕೆ ಯೋಗ್ಯವಾಗಿದೆ. ಆ ಕೆಲಸ ಮಾಡೋಕ್ಕೆ ಎಷ್ಟೋ ರಸ್ತೆಗಳಿದೆ, ದುಸ್ಥಿತಿ ಇಲ್ಲ, ಅದನ್ನ ಮಾಡಿ ಬೇಕಾದ್ರೆ ಒಂದು ವರ್ಷ ವೆಯ್ಟ್ ಮಾಡಿದ್ರು. ಒಂದು ವರ್ಷ ವೆಯ್ಟ್ ಮಾಡಿದ್ರೆ ಏನು ಕಳ್ಕೊಳ್ಳೋಕ್ಕಿದೆ? ಅಥವಾ ಮಳೆಗಾಲ ಕಳೆದಾದ್ರೂ ಮಾಡಿದ್ರೆ ಏನಿದೆ? ಚೆನ್ನಾಗಿರೋ ರಸ್ತೆನ ಅಗದು ಅದನ್ನ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ರು. ಆ ಥರದ ಕೆಲಸಗಳು ಯಾಕೆ ಬೇಕಾಗಿದೆ? ಬೇಕಾಗಿಲ್ಲ. ನಿಮಗೆ ಎಲ್ಲಿ ಮಾಡಬೇಕು ಅಲ್ಲಿ ಮಾಡದಿರುವಂಥದ್ದು ಸರಿ ಆಗೋಲ್ಲ ಅಂತ. ಸಮಗ್ರತೆ ಬಗ್ಗೆ ಯೋಚನೆ ಇಲ್ಲ. ಇದೇನಾಗುತ್ತೆ ಅಂದರೆ ಸಮಗ್ರತೆ. ನೀವು ಇನ್ನೊಂದ್ರೆ ಏನಾದ್ರೆ ಯಾವುದೇ ಒಂದು ವಿಚಾರ ಮಾತಾಡಿದ್ರು ಪರ ವಿರುದ್ಧ ಹೋದ್ರು ಅದಕ್ಕೆ ಒಂದು ರಾಜಕೀಯ ಬಣ್ಣ ಹಚ್ಚಿಬಿಡೋದು. ಶಾಸಕರ ಪರ, ಶಾಸಕರ ವಿರುದ್ಧ, ಇದು ಇಷ್ಟೆಲ್ಲ ವಿಷಯಗಳನ್ನ ಹೋಗುತ್ತೆ. ನಾವು ಅದನ್ನ ಹೊರತುಪಡಿಸಿ ವಿಷಯದ ಆಧಾರದಲ್ಲಿ ಚರ್ಚೆ ಮಾಡುವಂಥ ವಾತಾವರಣವೇ ಇಲ್ಲದ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೋಗಿದೆ ನನ್ನ ಪ್ರಕಾರ. ವಿಷಯವನ್ನ ಪ್ರಸ್ತಾಪ ಮಾಡುವವರು ಇಲ್ಲ ಇವತ್ತು, ವಿಷಯಾಧಾರಿತವಾಗಿ ಮಾತನಾಡುವವರು ಇಲ್ಲ ಇವತ್ತು. ಪಕ್ಷಾಧಾರಿತವಾಗಿ, ವ್ಯಕ್ತಿ ಆಧಾರಿತವಾಗಿ, ಜನಪ್ರತಿನಿಧಿಯ ಬೆಂಬಲ ಪರ ವಿರುದ್ಧದ ಲೆಕ್ಕದಲ್ಲಿ ಈ ಎಲ್ಲ ವಿಚಾರ ನಾನು ಆಗಲೇ ನಿಮಗೆ ಸೂಕ್ಷ್ಮವಾಗಿ ಹೇಳಿದೆ. ವಸ್ತುನಿಷ್ಠವಾದ ಚರ್ಚೆಗಳಿಗೆ ಇವತ್ತು ಆದ್ಯತೆಗಳಿಲ್ಲದಾಗಿದೆ. ಹೇಗಾದರೂ ಒಂದು ಚರ್ಚೆ ವಿಚಾರ ಬಂದಾಗ ಅದನ್ನು ಹೇಗೆ ಡೈವರ್ಟ್ ಮಾಡಬೇಕು ಅಂತ ಹೇಳೋ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ನಾನು ಕುರುಗ್ ಬಸ್ಸಲ್ಲೇ ನೋಡಿದೆ, ಸಾಕಷ್ಟು ರಸ್ತೆಗಳ ದುಸ್ಥಿತಿಗಳ ಬಗ್ಗೆ ಎಲ್ಲೂ ಎತ್ತಿ ತೋರಿಸಿದಾಗಿದೆ. ಅಂದರೆ ಅದು ಹಂಗೆ ಹುಣ್ಣಿಗೆ ಕನ್ನಡಿ ಬೇಕಂತ ಹೇಳಿದ ಹಾಗೆ ನಮ್ಮ ರಸ್ತೆಯ ದುಸ್ಥಿತಿಗಳನ್ನ ಆಗಿದೆ. ನಿಜವಾಗ್ಲೂ ಅದು ಮುಂದುವರಿಲಿ ಅಂತ ನಾನು ಹೇಳುವಂಥದ್ದು. ಅದು ಮುಂದುವರಿಬೇಕು, ಫೋಕಸ್ ಆಗಬೇಕು. ಇವತ್ತು ಯಾರಾದರೂ ಏನಾದರೂ ವಿಷಯವನ್ನು ಪ್ರಶ್ನೆ ಮಾಡಿದಷ್ಟೇ, ವಸ್ತುನಿಷ್ಠವಾಗಿ ಪ್ರಶ್ನೆ ಮಾಡಿದಷ್ಟೇ ಪರಿಹಾರ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ನಮಗೆ ತಕ್ಷಣ ಆಗ್ಲಿಕ್ಕಿಲ್ಲ. ಬಹುಶಃ ಅದನ್ನ ಸರ್ಕಾರ ಮಟ್ಟಕ್ಕೂ ಇವತ್ತು ವ್ಯವಹರಿಸಬೇಕು. ನೋಡಿ, ಇಷ್ಟು ಮಟ್ಟದ ರಸ್ತೆ ದುಸ್ಥಿತಿಗೆ ಒಳಗಾಗಿದೆ, ಇದರಿಂದ ಜನಕ್ಕೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇವನ್ ನನಗೆ ಅನಿಸೋದು ಕುರುಗ್ ಬಸ್ಸಲ್ಲಿ ಕಾರ್ಯಕ್ರಮ ಮಾಡುವಾಗೂ ಸಹ ಜನಸಾಮಾನ್ಯರು, ಇವತ್ತು ಪಕ್ಷದ ಹಿನ್ನೆಲೆ ಇಲ್ಲದವರು, ಬೇರೆ ಯಾವುದೋ ವಿಚಾರ ಆ ರಸ್ತೆನ ಬಳಸುವಂಥವ್ರು ಆ ರಸ್ತೆ ಬಗ್ಗೆ ಮಾತನಾಡುವಂಥ ಪರಿಸ್ಥಿತಿ ಬರಬೇಕು. ಎಲ್ಲೋ ಕೂತ್ಕೊಂಡು ಎಲ್ಲೋ ರಸ್ತೆ ಬಗ್ಗೆ ಮಾತನಾಡಿ ಏನು ಪ್ರಯೋಜನಗಳಿಲ್ಲ. ಅವರಲ್ಲಿ ಬೇರೆ ಉದ್ದೇಶ ಇರುತ್ತೆ. ಯಾರಿಗೊಬ್ಬರಿಗೆ ಕಳಂಕ ಹಚ್ಚೋದಕ್ಕೆ, ಪಕ್ಷದ ನೆಲೆಗಟ್ಟಲ್ಲಿ ಮಾತನಾಡೋದಕ್ಕೆ, ಇನ್ನೇನೋ ಕಾರಣ ಇರುವವರು ಮಾತಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಆ ರಸ್ತೆನ ಬಳಸುವವರು ಏನು ಆ ರಸ್ತೆಯಲ್ಲಿ ನಿರಂತರ ಸಂಚಾರ ಮಾಡ್ತಾರೆ, ಅವರು ಅದರ ಬಗ್ಗೆ ಮಾತನಾಡುವಂತ ಸಮಸ್ಯೆ ಅರಿವು ಅವನಿಗಿರುತ್ತೆ. ಏನು ಸಮಸ್ಯೆ ಆಗುತ್ತೆ, ಯಾವ ರೀತಿಯ ಸಮಸ್ಯೆ ಜನ ಅನುಭವಿಸ್ತಾರೆ. ಪಾಲಿಬೆಟ್ಟದಿಂದ ಸಿದ್ದಾಪುರ ರೋಡಲ್ಲಿ ಬರ್ತಿರೋ ಸಂದರ್ಭದಲ್ಲಿ ಒಂದು ರಸ್ತೆಯಲ್ಲಿ ಪೂರ ಕೆಸರಿದೆ. ನಡೆದು ಹೋಗುವ ಮಕ್ಕಳಿಗೆ ಆ ರಸ್ತೆ ನಡೆದಾಡೋಕೆ ಸಾಧ್ಯನೇ ಆಗೋಲ್ಲ. ಸಂಜೆ ಬೇಕಾದ್ರೆ ಬಟ್ಟೆ ಕೆಸರಾದ್ರೂ ಪರವಾಗಿಲ್ಲ ಅಂತ ಮನೆಗೆ ಹೋಗ್ಬೋದು. ಆ ರಸ್ತೆಯಲ್ಲಿ ನಡೆದು ಹೋಗಿ ಬರುವಂತ ಮಕ್ಕಳಿಗೆ, ಆ ರಸ್ತೆಯಲ್ಲಿ ನಡೆದು ಹೋಗೋ ಮಕ್ಕಳಿಗೆ ಬರಕ್ಕೆ ಸಾಧ್ಯ ಆಗೋಲ್ಲ, ಅಷ್ಟು ಕೆಸರಿದೆ. ಎಷ್ಟು ಮಕ್ಕಳು ಸಫರ್ ಆಗ್ತಾರಲ್ಲ. ಹೇಗೆ ಒಂದು ಪ್ಯಾರೆಂಟ್ಸ್ಗಳು ಹೊತ್ಕೊಂಡು ಸಾಗಬೇಕು. ನಿಮಗೆ ಎಲ್ಲರೂ ವೆಹಿಕಲ್ ಇರೋರು ಅಂತೇಳಿ ನಾವು ಯೋಚನೆ ಮಾಡ್ಬೇಕಲ್ಲ. ಎಲ್ಲರೂ ವೆಹಿಕಲ್ಲೇ ಬರೆದು ಹೋಗ್ತಾರೆ. ಇನ್ನು ಸರ್ಕಾರಿ ಶಾಲೆಗೆ ಹೋಗೋರು ಆಲ್ಮೋಸ್ಟ್ ಎಲ್ಲ ನಡ್ಕೊಂಡೇ ಹೋಗೋದು. ಆಗ ಅವರ ಪರಿಸ್ಥಿತಿ ಏನು? ಈಗ ಅವ್ರು ಹೆಂಗೆ ಆ ರಸ್ತೆ ದಾಟಿ ಬರುವಂಥದ್ದು? ಬೈ ಚಾನ್ಸ್ ಆ ರಸ್ತೆ ಹತ್ತಿರ ಒಂದು ವೆಹಿಕಲ್ ಬಂದರೆ ಆ ವೆಹಿಕಲ್ ಅವರು ಯಾರು ಈಗ ನೋಡ್ತಾರ, ಹಿಂದೆ ಆದರೂ ಮೆಲ್ಲ ಸ್ಲೋ ಮಾಡ್ತಾರೆ, ಜನ ಹೋಗುತ್ತಿದ್ದಾರೆ ಅಂತ. ಈಗೇನಿಲ್ಲ, ಅವನು ಎಷ್ಟು ಸ್ಪೀಡ್ ಇದೆ ಅಷ್ಟೇ ಸ್ಪೀಡ್ ಹೋಗ್ತಾನೆ. ಅವನೇನು ನೋಡೋದು, ಅವನೇನು ರಸ್ತೆ ಬದಿಯಲ್ಲಿ ಯಾರಿದ್ದಾರೆ ಏನು ಅಂತ ನೋಡೋ ಹೋಗಲ್ಲ. ಮಕ್ಕಳು ಯಾರೋ ಅವ್ರಿಗೆ ಬೇಕಾಗಿಲ್ಲ. ನನಗೆ ಅನಿಸ್ತು, ಹಾಗಾದ್ರೆ ಪಾಪ ಮಕ್ಕಳ ಕಥೆ ಏನು? ಶಾಲೆಗೆ ಹೋಗುವಾಗ ಹೆಂಗೆ ಹೋಗ್ಬೇಕಾಗುತ್ತೆ? ರಸ್ತೆ ದಾಟಕ್ಕೆ ಸಾಧ್ಯನೇ ಆಗದ ಪರಿಸ್ಥಿತಿ ಬಂದಿದೆ. ಅಂತ ಎಲ್ಲ ಕಡೆಯಲ್ಲೂ ಆ ಥರದ ವಾತಾವರಣಗಳು ಇವತ್ತು ನಿರ್ಮಾಣ ಆಗಿದೆ. ಇನ್ನೊಂದು ಜಿಲ್ಲಾಡಳಿತದೋ ಅಥವಾ ಈ ಮುಂಗಾರು ಮಳೆಗಾಲಕ್ಕೆ ಮುನ್ನೆಚ್ಚರಿಕೆ ಕ್ರಮ, ಸಿದ್ಧತೆಗಳು, ಇದೆಲ್ಲ ಬೋಗಸ್. ಸುಮ್ಮನೆ ಸಭೆಯಲ್ಲಿ ಮಾಡುವಂತ ಬೋಗಸ್. ಯಾವ ಮುನ್ನೆಚ್ಚರಿಕೆ ಕ್ರಮ ಇರೋಲ್ಲ, ಯಾವ ಸಿದ್ಧತೆಯೂ ಇರಲ್ಲ. ಕೇವಲ ಪ್ರೊಸೀಡಿಂಗ್ ಅಲ್ಲೂ ಮಾಧ್ಯಮದ ಸುದ್ದಿಯಲ್ಲೂ ಅಷ್ಟೇ ಈ ಸಿದ್ಧತೆಗಳಿರ್ತದೆ. ಸಣ್ಣ ಎಕ್ಸಾಂಪಲ್ ಹೇಳೊಂದು ರಸ್ತೆ ಹೊರತುಪಡಿಸಿ ಹೇಳುವಂಥದ್ದು, ಮೊನ್ನೆ ಒಂದು ಪಾಲಿಬೆಟ್ಟ ಗೋಣಿಕೊಪ್ಪ ಸೈಡ್ ಒಂದು ದೊಡ್ಡ ಗಾಳಿ ಬಂತು. ಸಿಕ್ಕಾಪಟ್ಟೆ ಮರಗಳು, ವಿದ್ಯುತ್ ಕಂಬಗಳೆಲ್ಲ ಬಿದ್ದಿದೆ. ಒಂದು ವಾರದಿಂದ ಆ ವಿದ್ಯುತ್ ಕಂಬನ ಸರಿಪಡಿಸಕ್ಕೆ ಸಾಧ್ಯ ಆಗಲಿಲ್ಲ.
ಅದು ಹಾಗೆ ಜೋತ್ಕೊಂಡಿದೆ. ಇವ್ರು ಏನು ಸಿದ್ಧತೆ ಮಾಡ್ಕೊಂಡಿರೋದು? ಒಂದೇ ಊರಲ್ಲಿ ಆಗಿರುವಂಥ ಒಂದು 10-20 ಕಂಬ ಬಿದ್ದ ಜಾಗದಲ್ಲಿ ನಿಮಗೆ ಸಿದ್ಧತೆ ಹೋಗಿ ಅಟೆಂಡ್ ಮಾಡಿ ಅದನ್ನು ಸರಿಪಡಿಸಕ್ಕೆ ಸಾಧ್ಯ, ಅದು ನೋಡೋಕೆ ಬಂದಿಲ್ಲ, ಅದು ಹಂಗೆ ಜೋತಾಡ್ಕೊಂಡಿದೆ. ಇದು ನಾನು 4-5 ದಿನ ನಾನು ಗಮನಿಸಿದೆ. ಅದನ್ನು ಅಟೆಂಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಿದ್ಧತೆ ಎಲ್ಲಿದೆ? ನೀವು ಸಭೆಯಲ್ಲಿ ಮಾಡಿಸೋ ಸಿದ್ಧತೆಗಳಿಂದ, ಮಾಧ್ಯಮಗಳಲ್ಲಿ ಪ್ರಚಾರ ಮಾಡೋ ಸಿದ್ಧತೆಯಿಂದ ಏನು ಪ್ರಯೋಜನಗಳಾಗುತ್ತೆ? ನೀವು ಯಾವ ಸಿದ್ಧತೆಯೂ ಮಾಡ್ಕೊಂಡಿಲ್ಲ. ಬಹುತೇಕ ಕಡೆ ಜಿಲ್ಲೆಯಲ್ಲಿ ಕೆಲವು ವಾರಗಳ ಹಿಂದೆ ವಿದ್ಯುತ್ ನಿರ್ವಹಣೆಗಾಗಿ ಕಂಬಗಳನ್ನು ದುಸ್ಥಿತಿ ಮಾಡುವಂಥದ್ದು, ರೆಂಬೆಗಳ ವಿದ್ಯುತ್ ಸ್ಥಗಿತ ಅಂತ. ಏನು ಪ್ರಯೋಜನಗಳಿದೆ? ಸಾಕಷ್ಟು ಜನ ಇವತ್ತು ಮಾತಾಡ್ತಿದ್ದಾರೆ, ಕೋಟ್ಯಾಂತರ ರೂಪಾಯಿಯನ್ನ ಅನುದಾನವನ್ನು ತಂದು ಇಂಧನ ಇಲಾಖೆಯಿಂದ ಮೂಲಕ ಉನ್ನತೀಕರಣ ಮಾಡಲಾಗಿದೆ ಅಂತೇಳಿ. ಆದರೆ ಪರಿಸ್ಥಿತಿ ಅದೇ. ರೆಂಬೆ ಕಡದು ಏನು ಪ್ರಯೋಜನ? ಮರ ಬಿದ್ದರೆ ಇಡೀ ಎಲ್ಲವೂ ಹಾಳಾಗ್ತದೆ. ಪಾಲಿಬೆಟ್ಟದ ಭಾಗದಲ್ಲಿ ನಾನು ನೋಡಿ, ಮೇಕೂರು ಭಾಗದಲ್ಲಿ ನಾನು ವಿದ್ಯುತ್ ಕಂಬ ನೋಡಿದೆ. ನಿಜವಾಗಲೂ ಜಿಲ್ಲಾಡಳಿತ ಯಾವ ರೀತಿಯಲ್ಲೂ ಸಿದ್ಧತೆ ಮಾಡ್ಕೊಂಡಿಲ್ಲ ಅಂತ ಹೇಳೋದನ್ನ ಅದು ಸೂಚಿಸ್ತದೆ. ಈಗ ನಿಮಗೆ ಜಿಲ್ಲೆಯಾದ್ಯಂತ ಪ್ರಕೃತಿ ವಿಕೋಪ ಆಗಿ ನೂರಾರು ಕಂಬಗಳು, 200-300 ಕಂಬಗಳು ಬಿದ್ದಾಗ, ಮಳೆಯು ಧಾರಾಕಾರವಾಗಿ ಸುರಿತಿದ್ದ ಸಂದರ್ಭದಲ್ಲಿ ಅದನ್ನು ನಮಗೆ ಬಯಸಕ್ಕಾಗೋದಿಲ್ಲ. ಏಕಾಏಕಿ ಮಾಡಿಕೊಡಿ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಕಾರಣ ಹೇಳೋಕ್ಕೆ ಅವಕಾಶಗಳಿದೆ. ಮಳೆ ಸುರಿತಾ ಇದೆ, ಹೆಚ್ಚು ಕಂಬಗಳು ಬಿದ್ದಿದೆ, ಟ್ರಾನ್ಸ್ಫಾರ್ಮರ್ ಹೋಗಿದೆ ಅಂತ ಹೇಳೋ ಕಾರಣಗಳಿದೆ. ವರ್ಕರ್ಸ್ಗಳು ಅಷ್ಟು ಇಲ್ಲ ಅಂತ ಹೇಳ್ಬೋದು. ಆದರೆ ಕೆಲವು ಕಂಬ ಬಿದ್ದನ್ನು ನಿಮಗೆ ರೆಡಿ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ ನೀವು ಸಿದ್ಧತೆ ಮಾಡ್ಕೊಂಡಿಲ್ಲ ಅಂತ ಹೇಳೋದನ್ನೇ ಇದು ಸಾಕ್ಷಿ ಆಗ್ತದೆ. ಜೊತೆಗೆ ಮುಂದೆ ಮಳೆಗಾಲದಲ್ಲಿ ನಾವು ಇದನ್ನು ಶಾಶ್ವತವಾಗಿ ಅನುಭವಿಸಬೇಕಂತ ಪರಿಸ್ಥಿತಿ, ನಾವು ಸಿದ್ಧರಾಗಬೇಕು ಅನ್ನೋದಕ್ಕೆ ಸೂಚನೆ. ಎಲ್ಲ ಕಾಲಘಟ್ಟದಲ್ಲೂ ಇದೇ ಇದ್ದಿದ್ದು. ಈ 50 ವರ್ಷ, ಹಿಂದಿನ ವರ್ಷ, ಮುಂದಿನ ವರ್ಷ ಅಂತಲ್ಲ, ಎಲ್ಲ ಕಾಲಘಟ್ಟದಲ್ಲೂ ಹೀಗೆ ಇದ್ದಿದ್ದು. ಜನ ಅನುಭವಿಸಲೇಬೇಕು. ಗಿರಿಕಂದರಗಳಲ್ಲಿ ನೆಲೆಸಿರುವವರು ಪರಿಹಾರ ಕೇಂದ್ರಕ್ಕೆ ಹೋಗಲೇಬೇಕು ಭೂಕುಸಿತ ಉಂಟಾದಾಗ. ನದಿ ಬದಿಯಲ್ಲಿರುವವರು ನದಿಯನ್ನು ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟಿಕೊಂಡಿರ್ಬೋದು, ನದಿ ಬದಿಯಲ್ಲಿರ್ಬೋದು, ಪ್ರವಾಹ ಬಂದಾಗ ಅವರು ಅನುಭವಿಸಲೇಬೇಕು. ಅದು ನೀರು ಬಂದಾಗಿನೇ ಅವರು ಹೊರಗೆ ಬರೋದು, ಬೆಟ್ಟ ಜರಿದಾಗಿನೇ ಬೆಟ್ಟದ ಮೇಲೆ ತಪ್ಪಲಲ್ಲಿರುವವರು ಹೊರಗೆ ಬರೋದು. ಅದು ಏನು ಮಾಡಿ ಏನು ಪ್ರಯೋಜನಗಳಿದೆ? ನೀವು ಶಾಶ್ವತವಾದ ಪುನರ್ವಸತಿ ಕಲ್ಪಿಸುವಂಥದ್ದಾಗಲಿ, ಪರ್ಯಾಯ ಯೋಜನೆಗಳಾಗಲಿ ಯಾವುದೂ ಆಗಲಿಲ್ಲ. ಈ 2018-19ರಲ್ಲಿ ಸಂತ್ರಸ್ತರಾದವರಿಗೆ ಇನ್ನೂ ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಸರ್ಕಾರದ ಯೋಜನೆ ಇನ್ನೂ ಸುದೀರ್ಘ ಅವಧಿಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಅವರವರೇ ಪರಿಹಾರ ಕಂಡುಕೊಂಡಿದ್ದಾರೆ ಬಿಟ್ಟರೆ ಸರ್ಕಾರದ ಯೋಜನೆಗಳು ಸಾಧ್ಯ ಆಗಲಿ. ಅಭ್ಯರ್ಥಿಮಂಗಲದಲ್ಲಿ ಒಂದು ಜಾಗವನ್ನು ಗುರುತಿಸಿದ್ರು, ಅದು ಎಲ್ಲಿ ನಿವೇಶನ ಮಾಡಿ ಮನೆ ಕಟ್ಟೋದಕ್ಕೆ ಸಾಧ್ಯ ಆಯಿತು? ಬೇರೆ ಕಡೆ ಜಾಗವನ್ನು ಗುರುತಿಸುವ ಕೆಲಸಗಳು ನಡೆಯಿತು. ಅವರೇಗೊಂದ ಕಾಡಲ್ಲಿ ಗುರುತಿಸಿದ್ರು, ಅರಣ್ಯ ಪ್ರದೇಶದಲ್ಲಿ ಗುರುತಿಸಿದ್ರು, ಆನೆ ಇರೋ ಜಾಗದಲ್ಲಿ ಎತ್ಕೊಂಡು ಹೋಗಿ ಪ್ರಯತ್ನ ಪಟ್ಟರು. ಅದು ಜನ ಬರಲ್ಲ ಅಂತ ಹೇಳಿದ್ರು, ಅದಕ್ಕೆ ವಿರೋಧ ಆಯಿತು, ಅದು ಹೋಯಿತು. ಬಿಶೆಟ್ಟಿಗೆರೆ ಹೋದಾಗ ಅಲ್ಲಿ ದೂರ ಅಂತಾಯಿತು. ಆ ಭಾಗದ ಜನರಿಗೆ ನಿಮಗೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಇವತ್ತು ಮಳೆಯನ್ನು ಎದುರಿಸೋದಕ್ಕೆ ರೆಡಿ ಆಗಿರ್ಬೇಕು. ಸ್ಕೂಲ್ಗೆ ಕರಡಿಗೋಡಲ್ಲೋ ನೆಲ್ಲಿಹುದಿಕೇರಿಯಲ್ಲೋ ಇರುವಂಥ ಸ್ಕೂಲ್ಗಳಲ್ಲಿ ಒಂದು 15 ದಿನ ಕಳೆಯೋದಕ್ಕೆ ನೀವು ಮಾನಸಿಕವಾಗಿ ಸಿದ್ಧರಾಗಿಬಿಟ್ರೆ ಜನರು ಅದಕ್ಕೆ ರೆಡಿ ಆಗಿಬಿಡ್ತಾರೆ ಅಂತ ಅನಿಸ್ತದೆ. ಒಂದು ಯಾವುದೋ ನೋಡಿ, ಒಂದು ನಾನು ಹೇಳೋದು, ಅವರಿಗೊಂದು ಅಲ್ಲಿ ಆನೆ ಅವರಿಗೊಂದು ಕಾಡಾನೆ, ಬಿಶೆಟ್ಟಿಗೆರೆ ದೂರ, ಇನ್ನೊಂದು ಕಡೆ ಅಲ್ಲೇ ಮೂಲಭೂತ ಸವಲತ್ತು ಕೊಟ್ಟಿಲ್ಲ. ಈಗ ಯಾಕೆ ಹೀಗೆ ಆಗುತ್ತೆ? ಒಂದು ನಾವು ಮೊದಲಲ್ಲಿ ಜನಸಂಪರ್ಕ ಸಭೆಗಳನ್ನು ಮಾಡ್ತಾ ಇದ್ರು, ಪಂಚಾಯತಿ ಮಟ್ಟದಲ್ಲೂ ಗ್ರಾಮ ಸಭೆಗಳನ್ನು ಮಾಡೋದು. ಇದೆಲ್ಲ ಉದ್ದೇಶಗಳೇನು? ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಾರ್ವಜನಿಕರು ಪರಸ್ಪರ ಚರ್ಚಿಸಿ ಒಂದು ಒಮ್ಮತವಾದಂಥ ಯೋಜನೆಗಳನ್ನ ಇದನ್ನು ರೂಪುರೇಷೆ ಮಾಡೋದಕ್ಕಾಗಿ ಇರುವುದು. ಅದನ್ನೇ ಆ ಉದ್ದೇಶವನ್ನೇ ಬಹುತೇಕರಿಗೆ ಆ ಉದ್ದೇಶಗಳೇ ಆಶಯವೇ ಗೊತ್ತಿರೋದಿಲ್ಲ. ಜನಸಂಪರ್ಕ ಸಭೆಗೆ ಅಧಿಕಾರಿಗಳಿಗೆ ಬಂದಿಲ್ಲ, ಜನಸಂಪರ್ಕ ಸಭೆಯನ್ನು ಮುಂದೂಡಲ್ಪಡೋದು. ಈಗ ಸಿದ್ದಾಪುರದಲ್ಲಿ ಕರಡಿಗೋಡು, ಸಿದ್ದಾಪುರ ಈ ಭಾಗದಲ್ಲೇ ಹೇಳೋದು, ಅಲ್ಲಿ ಸಂತ್ರಸ್ತರಿಗೆ ಇಷ್ಟು ವರ್ಷ ಜಾಗ ಗುರುತಿಸೋಕೆ ಬೇಕಾಗುತ್ತಾ? ಅಥವಾ ಗುರುತಿಸಿದ ಜಾಗದಲ್ಲಿ ಮೂಲಭೂತ ಸವಲತ್ತುಗಳನ್ನು ಒದಗಿಸಿ ಸಮಸ್ಯೆಗಳನ್ನು ಪರಿಹರಿಸಿ ಒಂದಷ್ಟು ಜನಕ್ಕೆ ಆಶ್ರಯ ಕೊಡೋದಕ್ಕೆ, ಮನೆ ಕಟ್ಟೋದಕ್ಕೆ, ಅವರನ್ನು ಸ್ಥಳಾಂತರ ಮಾಡೋದಕ್ಕೆ, ಅವರೇ ಸ್ವಂತ ಮನೆ ಕಟ್ಟಿಕೊಳ್ಳೋದಕ್ಕೆ ಇರುವ ಪರಿಹಾರವನ್ನು ಇಷ್ಟು ಸಮಯ ಬೇಕಾ? ಸುದೀರ್ಘ ಅವಧಿನ ಯಾಕೆ ಹೇಳ್ಕೊಂಡು ಹೋಗ್ತೀರಿ? ನಿಮಗೆ ಅಧಿಕಾರಿಗಳಿಗೆ, ಶಾಸಕರುಗಳಿಗೆ ತುಂಬ ಕೆಲಸಗಳಿರ್ಬೋದು. ಹಾಗೆ ಹೇಳಿ ಸಮಸ್ಯೆಗಳನ್ನು ಶಾಶ್ವತವಾಗಿ ಇಟ್ಕೊಳ್ಬಾರ್ದಲ್ಲ. ಕಾಲಮಿತಿ ಒಳಗೆ ಪರಿಹಾರ ಮಾಡೋದಕ್ಕೆ ಕೆಲಸಗಳು ಆಗಬೇಕಲ್ಲ. ಆಗೋದಿಲ್ಲ, ಎಲ್ಲ ಅನುಭವಿಸ್ಬೇಕಷ್ಟೇ. ನೀವು ರಸ್ತೆ ಒಂದಿಗೆ ಮಳೆಗಾಲದಲ್ಲಿ ಈ ನದಿ ಪ್ರವಾಹದಿಂದಾಗಿರ್ಬೋದು, ಬೆಟ್ಟ ಪ್ರದೇಶದಲ್ಲಿರ್ಬೋದು, ಮತ್ತೆ ಪುನಃ ಜೋರಾಗಿ ಮಳೆ ಹೊಡೆದ್ರೆ ಆ್ಯಸ್ ಇಟ್ ಇಸ್ 2018ರ ಕಥೆನೇ 2019ರ ಕಥೆನೇ ಬಿಟ್ಟರೆ ಬೇರೆ ಏನು ಭಿನ್ನವಾದಂಥ ವಿಚಾರಗಳು ಇಲ್ಲವೇ ಇಲ್ಲ. ಹಾಗಾದ್ರೆ ಮೊದಲ ಅನುಭವ ಆಗಿತ್ತು, ಈಗಾದ್ರೆ ಜನ ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇದ್ದಾರೆ. ಹೌದು, ನೀವು ನೋಡಿ, ಹಿಂದೆ ಕೆಲವು 2018ಕ್ಕೆ ದೊಡ್ಡ ಭೂಕುಸಿತ ಆದ ಸಂದರ್ಭದಲ್ಲಿ ತಜ್ಞರುಗಳು ಬಂದು ಇಲ್ಲಿಯ ಪರಿಸ್ಥಿತಿಯನ್ನೆಲ್ಲ ಅವಲೋಕನ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟು ಇಲ್ಲಿ ಮನೆ ಕಟ್ಟೋದಕ್ಕೆ ಯೋಗ್ಯವಾದ ಪ್ರದೇಶ ಅಲ್ಲ ಅಂತೆಲ್ಲ ಗುರುತಿಸಿ ಇದು ಸೂಕ್ಷ್ಮ ಪ್ರದೇಶ ಎಲ್ಲ ಆ ವರದಿಯೇ ಬಹಿರಂಗಪಡಿಸಲಿಲ್ಲ. ಎಲ್ಲವೂ ಆಸ್ ಇಟ್ ಇಸ್ ನಡೀತಾ ಇದೆ. ಎಲ್ಲಿ ಅಪಾಯಕಾರಿ ಸ್ಥಳಗಳಿತ್ತು ಎಲ್ಲ ಕಡೆ ಮನೆ ಆಗ್ಬೋದು, ಕಟ್ಟಡ ಆಗ್ಬೋದು, ಎಲ್ಲ ಕೆಲಸಗಳು ಆಗ್ತದೆ. ಯೋಚನೆ ಮಾಡೋಕ್ಕಾಗದ ರೀತಿಯಲ್ಲಿ ಇಲ್ಲಿ ಯಾವುದೋ ಒಂದು ಮಾತಾಡಿದ್ರೆ ಯಾರೋ ಒಬ್ಬ ಇಂಡಿವಿಜುವಲ್ ಅಂತ ಆಗುತ್ತೆ. ನಮಗೆ ಇಂಡಿವಿಜುವಲ್ ಮುಖ್ಯ ಆಗೋದಿಲ್ಲ. ಬಟ್ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡಿದ್ರೆ ಎಲ್ಲಿ ಅಪಾಯಕಾರಿಗಳಿರುತ್ತೆ ನಿಮಗೆ ಆವಾಗ ಅನಿಸ್ತಾ ಇತ್ತು ಅಷ್ಟೇ. ಅದೆಲ್ಲ ಮರೆತು ಬಿಟ್ಟಿದ್ದಾರೆ. ಅದೇ ಅಪಾಯಕಾರಿ ಪ್ರದೇಶಗಳಲ್ಲಿ ಮತ್ತೆ ಸೇಮ್ ಯಥಾಸ್ಥಿತಿಯ ಕೆಲಸಗಳು. ಆ ರೀತಿ ಆಗ್ಲಿಕ್ಕೆ ಎಲ್ಲರೂ ಕೂಡ ಅದರಲ್ಲಿ ಪಾಲುದಾರರು. ಹೌದು, ಎಲ್ಲ ಒತ್ತಡ ಹಾಕ್ತಾರೆ ಅಂತ ಮರ್ತೋಗ್ಬಿಡ್ತಾರೆ. ಈಗ ನಿಮಗೆ ಮೊಣ್ಣಂಗೇರಿ ಅಂತ ಪ್ರದೇಶನೇ ಅಲ್ಲಿ ಬಳಸಕ್ಕೆ ವಾಸ ಮಾಡೋದಕ್ಕೆ ಯೋಗ್ಯ ಅಲ್ಲ ಅಂತ ಪ್ರದೇಶ. ಅದೇ ಕುಸಿತ ಪ್ರದೇಶದಲ್ಲೇ ಮನೆ ಕಟ್ಟೋದಕ್ಕೆ ಜನ ಇರ್ತಾರೆ. ಕೆಲವು ಜನರಿಗೂ ಅನಿವಾರ್ಯತೆ ಇರ್ತದೆ. ಈಗ ನಿಮಗೆ ಆ ಕೆಲವ್ರದ್ದು ನಮಗೆ ಹೇಳೋದಕ್ಕೆ ಈಸಿ.
ಎಲ್ಲೋ ದೂರದಿಂದ ಎಲ್ಲ ವ್ಯವಸ್ಥೆ ಚೆನ್ನಾಗಿರೋರು ಹೇಳೋದಕ್ಕೆ ಈಸಿ, ತುಂಬ ವಿಮರ್ಶೆ ಮಾಡೋಕೆ ಈಸಿ. ಈಗ ನದಿ ಬದಿಯಲ್ಲಿ ಮನೆ ಕಟ್ಕೊಂಡಿದ್ರೆ ಯಾಕೆ ಕಟ್ಕೊಂಡಿದ್ದಾರೆ ಅಂತ ನಾವು ಯಾಂಗ್ಲಿ ಯೋಚನೆ ಮಾಡಲ್ಲ. ಈಗ ಹೊಳೆಯಲ್ಲಿ ಅಪಾಯ ಇದೆ ಅಂತ ಗೊತ್ತಿದ್ದು ಹೊಳೆ ಬದಿಯಲ್ಲಿ ಯಾಕೆ ಕಟ್ತಾರೆ? ಅವರ ಬದುಕಿನ ಅನಿವಾರ್ಯತೆ, ನಾವು ಅವರ ಅನಿವಾರ್ಯತೆಯಲ್ಲಿ ಅವರ ಪ್ಲೇಸಲ್ಲಿ ನಿಂತು ಮಾತಾಡೋದಿಲ್ಲ. ಬೆಟ್ಟ ಪ್ರದೇಶದಲ್ಲಿ ಹೋಗಿ ಯಾಕೆ ಮನೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಅದರ ಬಗ್ಗೆ ಯೋಚನೆ, ಬೆಟ್ಟದಲ್ಲಿ ಕಟ್ಟಿದ್ರ ಪ್ರತಿಕೂಲ ಪರಿಸ್ಥಿತಿ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ನದಿಯ ಬದಿಯಲ್ಲಿರುವ ಅವ್ರ ಮನೆ ಕಟ್ಟಿಕೊಂಡು ಅದರ ದುಷ್ಪರಿಣಾಮ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ನದಿ ಸಂರಕ್ಷಣೆ ಇರ್ಬೋದು, ಮಳೆಗಾಲದಲ್ಲಿರುವಂಥ ಅಪಾಯಗಳ ಬಗ್ಗೆ. ಬೆಟ್ಟ ಪ್ರದೇಶದಲ್ಲಿ ನದಿ ಬದಿಯಲ್ಲಿ ಇರುವ ಜನರು ಯಾಕಾಗಿ ಅಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ ಅಂತ ಹೇಳೋದನ್ನು ನಾವು ಯೋಚನೆ ಮಾಡೋದ. ಅದನ್ನು ಯೋಚನೆ ಮಾಡಿ ಒಂದು ಮಾನವೀಯ ನೆಲೆಗಟ್ಟಿನಲ್ಲಿ ಅವರಿಗೂ ಒಂದು ಸೂಕ್ತ ಪ್ರದೇಶದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋಕ್ಕೆ ನಮಗೆ ಸಾಧ್ಯ ಆದರೆ ಅದಕ್ಕೆ ಪರಿಹಾರ ಆಗುತ್ತೆ. ಅದೇ ಪರಿಹಾರ ಆಗೋದು. ಅವರು ಜನರಲ್ವಾ, ಈ ನೆಲದ ಜನರಲ್ವಾ, ಅವರನ್ನು ಸಾರಾಸಗಟವಾಗಿ ಒಳಗೆ ಹಾಕಿ ಕೊಚ್ಕೊಂಡು ಹೋಗಿ ಅಂತ ಹೇಳಿ ಬಿಡೋಕ್ಕೆ ಸಾಧ್ಯ ಆಗಲ್ಲ. ಅದು ಸಾಧ್ಯನೇ ಆಗೋಲ್ಲ. ನಾವು ಅದನ್ನು ಯೋಚನೆ ಮಾಡದಿರೋದಕ್ಕೆ ಅದು ಸಮಸ್ಯೆಗಳಿಗೆ ಕಾರಣ ಆಗಿರುವಂಥದ್ದು. ಅದು ಚಾಲು ಆಗಿದೆ, ಅದು ಇಂಪ್ಲಿಮೆಂಟ್ ಅಂತಿಮ ಹಂತಕ್ಕೆ ತಲುಪಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಕೊಡಗಿನಲ್ಲಿ ನಿವೇಶನ ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ನಿವೇಶನಗಳನ್ನು ಗುರುತಿಸಿ ಅದನ್ನು ಹಕ್ಕುಪತ್ರ ಕೊಟ್ಟು ಅದರಿಂದ ಸರ್ಕಾರದ ಯೋಜನೆಯಡಿ ಅವರಿಗೆ ಮನೆ ಕಟ್ಟಿಕೊಡುವ ಯೋಜನೆಗಳು ಬಹುತೇಕ ತೆರೆಮರೆಯಲ್ಲಿ ಸಿದ್ಧತೆಗಳಾಗಿದೆ. ಅದು ಅಂತಿಮ ಹಂತಕ್ಕೆ ಬರುವಂಥದ್ದಿದೆ. ಬಹುಶಃ ಅಂಥ ಕೆಲಸಗಳು ಆಗಬೇಕಿದೆ. ಅಂಥ ಸಂದರ್ಭದಲ್ಲೂ ಸಹ ಸೇಮ್ ನಿವೇಶನ ಇಲ್ಲದವರಿಗೆ ನಿವೇಶನ ಕೊಡುವ ಸಂದರ್ಭದಲ್ಲಿ ನದಿ ಅಪಾಯಕಾರಿ ಜೀವನದಿ ಕಾವೇರಿ ಇರ್ಬೋದು, ಲಕ್ಷ್ಮಣ ತೀರ್ಥ ಇರ್ಬೋದು, ಕುಮಾರಧಾರ ಇರ್ಬೋದು, ಈ ಎಲ್ಲ ನದಿಗಳ ಬದಿಯಲ್ಲಿ ಅಥವಾ ನದಿಯ ವ್ಯಾಪ್ತಿಯಲ್ಲಿ ಯಾರೆಲ್ಲ ಮನೆ ಕಟ್ಟಿಕೊಂಡಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಯಾವ ಬೇರೆ ಬೇರೆ ಪಂಚಾಯತ್ ವ್ಯಾಪ್ತಿಯಲ್ಲಿ, ತಾಲೂಕು ವ್ಯಾಪ್ತಿಗಳಲ್ಲಿ ಅವರಿಗೂ ನಿವೇಶನ ಕೊಟ್ಟು ಮನೆ ಕಟ್ಟಿಕೊಡುವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಅದೇ ರೀತಿ ಬೆಟ್ಟ ಪ್ರದೇಶಗಳಲ್ಲೂ ಯಾವ ಅಪಾಯಕಾರಿ ಪ್ರದೇಶಗಳು ಅಲ್ಲಿಯವ್ರನ್ನೂ ಸಹ ಸ್ಥಳಾಂತರ ಮಾಡೋ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಈಗ ನಮಗೆ ಮಾದಾಪುರದಲ್ಲಿ ಗರಗಂದೂರಲ್ಲಿ ಇನ್ಫೋಸಿಸ್ ಅವರು 200 ಮನೆ ಕಟ್ಟಿಕೊಟ್ರು, ಇನ್ನೂ ಅವ್ರನ್ನ ಅದನ್ನ ಕೊಟ್ಟಿಲ್ಲ. 200 ಮನೆ ರೆಡಿ ಇದೆ, ಇನ್ನು ಅಷ್ಟು ಜನಕ್ಕೆ ಆಶೆ ಕಲ್ಪಿಸ್ಬೋದಲ್ಲ, ಕೊಡಲ್ಲ. 8 ವರ್ಷಗಳಿತ್ತು. ಏನು ಪ್ರಯೋಜನ? ಅವರು ಒಳ್ಳೆಯ ಉದ್ದೇಶದಿಂದ ಇನ್ಫೋಸಿಸ್ ಅವರು ಮನೆ ಕಟ್ಟಿಕೊಟ್ರು, ಅದನ್ನು ನಿಮಗೆ ಜನರಿಗೆ ಕೊಡೋಕ್ಕೆ ಸಾಧ್ಯ ಆಗೋಲ್ಲ. ಏನೋ ಒಂದು ಮಾಡಿ ನಿಮಗೆ ಏಕಕಾಲಕ್ಕೆ ಎಲ್ಲ ಸಮಸ್ಯೆಗಳನ್ನ ಪರಿಹಾರಕ್ಕೆ ಸಾಧ್ಯ ಆಗೋಲ್ಲ. 200 ಕುಟುಂಬನ ಸ್ಥಳಾಂತರ ಮಾಡಿದ್ರೆ ಆ ಪ್ರದೇಶ ಆದರೂ ಸುರಕ್ಷಿತವಾಯ್ತಾ? ಅಷ್ಟು ಜನರು ಅಪಾಯದಿಂದ ಪಾರಾದ್ರ, ಅಷ್ಟು ಜನರ ಬದುಕಾದರೂ ಸಮಸ್ಯೆಯಿಂದ ಹೊರಗೆ ಬಂತ? ಅದನ್ನು ಯೋಚನೆ ಮಾಡಬೇಕಲ್ಲ. ಎಷ್ಟು ವರ್ಷ ಅಂತ ಇಟ್ಕೊಳ್ತೀರಿ ನೀವು? ಏನಪ್ಪ ಏನು ಇದರ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡಿ ಒಂದೊಂದ್ಸಲ ತುಂಬ ಬೇಜಾರನ್ನು ಆಗುತ್ತೆ. ಯಾಕೆಂದರೆ ಸರಿಯಲ್ಲ ಇದು. ಇಷ್ಟೊಂದು ನಿರ್ಲಜ್ಜತನ ವಹಿಸಿಕೊಂಡು ಅಥವಾ ನಿರ್ಲಕ್ಷ್ಯವನ್ನು ವಹಿಸಿಕೊಂಡು ನಡೆಯುವಂಥದ್ದು ಇದೆಯಲ್ಲ, ಇಡೀ ವ್ಯವಸ್ಥೆ ಪೋಲಲ್ವಾ? ಈಗ ಜಿಲ್ಲಾಡಳಿತ ಇರುತ್ತೆ, ತಾಲೂಕು ಆಡಳಿತ ಇರುತ್ತೆ, ಜನಪ್ರತಿನಿಧಿಗಳಿರುತ್ತೆ, ಸ್ಥಳೀಯ ಸಂಸ್ಥೆಗಳಿರುತ್ತೆ, ಎಲ್ಲ ಆಡಳಿತ ವ್ಯವಸ್ಥೆ ಮಾಡಿದೆ. ಯಾಕೆಂದರೆ ಅಲ್ಟಿಮೇಟ್ ಏನು ಹೇಳಿ, ಜನ ನೆಮ್ಮದಿಯಿಂದ ಬದುಕಲಿ, ಜನರ ಸಮಸ್ಯೆಗಳಿಗೆ ಪರಿಹಾರ ಮಾಡೋಕೆ ಎಲ್ಲವೂ ಇರೋವಂಥದ್ದು. ಎಲ್ಲ ಆಡಳಿತ ವ್ಯವಸ್ಥೆ ನೀವು ಯಾವುದಾದ್ರು ಪಾಡಿಗೆ ಅವರವರೇ ಅನುಭವಿಸ್ಕೊಂಡು ಈಗ ನನ್ನ ಸಮಸ್ಯೆ ನಾನೇ ಅನುಭವಿಸ್ಕೊಂಡು ಹೋಗೋದು ಅಂತ ಆದರೆ ನಾವು ಕಾಡು ಮನುಷ್ಯರ ಥರ ಹಾಗೆ ಹಿಂದಿನ ಇದಕ್ಕೆ ಹೋಗ್ಬೋದಲ್ಲ. ಯಾಕೆ ಈ ಪ್ರೋಸೆಸ್ಗಳು ಯಾಕೆ? ಈ ವ್ಯವಸ್ಥೆ ಭಾಗದಲ್ಲಿ ಇರುವವರಿಗೆ ಅವರ ಬದುಕು ಕಟ್ಟಿಕೊಳ್ಳೋಕೆ ಈ ವ್ಯವಸ್ಥೆ ಇರೋದಾ? ಈ ಜಿಲ್ಲಾಡಳಿತ ವ್ಯವಸ್ಥೆ ಎಷ್ಟು ಜನ ಹಂತ ಅಧಿಕಾರಿಗಳಿಂದ ಹಿಡಿದು ಎಷ್ಟು ತಳಮಟ್ಟದ ಸಿಬ್ಬಂದಿವರೆಗೆ ಔಟ್ಸೋರ್ಸಿಂದ ಇರುವಂಥ ಸಿಬ್ಬಂದಿಗಳು ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? ಇದರ ಅಲ್ಟಿಮೇಟ್ ಉದ್ದೇಶಗಳೇನಾಗಿರ್ಬೇಕು? ಅವರೇನೋ ನಮಗೆ ಸೇವೆ ಮಾಡ್ತಿದ್ದಾರೆ ಅಂತ ಹೇಳೋ ರೀತಿಯಲ್ಲಿ ಅವರು ಅರ್ಥಕೊಂಡ್ಬಿಟ್ಟಿದ್ದಾರೆ. ಅವರೇನೋ ನಾವು ಯಾರೋ ಸಾರ್ವಜನಿಕರ ಕೆಲಸವನ್ನು ಮಾಡಿಕೊಟ್ರೆ ನಾನೇನೋ ನಿಮಗೆ ಮಾಡಿಕೊಟ್ಟೆ ಅಂತ ಹೇಳಿ ಎಲ್ಲರೂ ಡಿ ಗ್ರೂಪ್ ಎಂಪ್ಲಾಯಿಂದ ಉನ್ನತ ಮಟ್ಟದ ಅಧಿಕಾರಿವರೆಗೂ ಅದೇ ಥರದ ಫೀಲ್, ನಾನು ಇಷ್ಟು ಕೆಲಸ ಮಾಡ್ತೀನಿ ಅಂತ ನಮ್ಮ ಕೆಲಸ ನಮ್ಮ ಕರ್ತವ್ಯ ಅಂತ ಹೇಳುವಂಥದ್ದು ಯೋಚನೆಗಳಿಲ್ಲ. ಅಥವಾ ಅವರಿಂದ ಕೆಲಸ ಮಾಡಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ, ನಮ್ಮ ಜವಾಬ್ದಾರಿ ಅಂತ ನಮಗೂ ಅರಿವಿಲ್ಲ. ಸಾರ್ವಜನಿಕರು ನಮ್ಮ ಜವಾಬ್ದಾರಿಗಳ ಅರಿವಿಲ್ಲ. ಕರ್ತವ್ಯ ಮಾಡಬೇಕಾದವರಿಗೆ ಕರ್ತವ್ಯ ಜವಾಬ್ದಾರಿಗಳಿಲ್ಲ. ಸಾರ್ವಜನಿಕ ಉದ್ದೇಶವನ್ನು ದೂರದರ್ಶನ ಇಟ್ಟುಕೊಂಡು ಏನೋ ಯೋಜನೆಗಳನ್ನು ಮಾಡದೆ ಹೋದರೆ ಬಹಳ ಅಪಾಯಕಾರಿಗಳಾಗ್ತಿದೆ. ಸರ್ಕಾರ ಇತ್ತೀಚಿನ ಚುನಾವಣಾ ರಾಜಕೀಯದಲ್ಲಿ ಜನರನ್ನು ಸೆಳೆಯುವುದಕ್ಕೆ ಬೇರೆ ಬೇರೆ ಯೋಜನೆಗಳನ್ನು, ಉಚಿತ ಯೋಜನೆಗಳನ್ನು, ದೊಡ್ಡ ಮಟ್ಟದ ಯೋಜನೆಗಳನ್ನು ಘೋಷಣೆ ಮಾಡ್ತಿರೋದು ಬಹಳ ಅಪಾಯಕಾರಿ ಅಂತ. ಇವತ್ತು ತಮಿಳುನಾಡಲ್ಲೂ ಸಹ ವಿಜಯ್ ಅವರು ಸ್ಟಾರ್ ಅಂತ ಹೇಳುವಂಥ ಒಂದು ಅಲ್ಲದೆ ಹೋದರೂ ಅವರು ಘೋಷಣೆ ಮಾಡಿದ್ರು ಸಹ ಅಪಾಯಕಾರಿ ಆಗುವ ಮಟ್ಟಕ್ಕೆ ಇದೆ. ಎಲ್ಲ ರಾಜ್ಯಗಳದ್ದು ಇವತ್ತು ಉಚಿತವನ್ನು ಘೋಷಣೆ ಮಾಡಿಯೇ ಇವತ್ತು ಅಧಿಕಾರವನ್ನು ಹಿಡಿಯುವಂಥ ಹಂತಕ್ಕೆ ತಲುಪಿ ಹೋಗಿದೆ. ಇದು ಮತ್ತಷ್ಟು ದುಸ್ಥಿತಿಗೆ ಕಾರಣ ಆಗೋದು 100%. ಈಗ ನಿಮಗೆ ಇನ್ನೊಂದು ನನಗೆ ಅನಿಸುವಂಥದ್ದು, ನ್ಯಾಯಾಲಯರು ಸಹ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಯಾವುದಾದ್ರು ಒಂದು ಯೋಜನೆಯನ್ನು ಯಾರಾದರೂ ಘೋಷಣೆ ಮಾಡೋದಿದ್ರೆ ಅವರನ್ನು ಇದನ್ನು ಇಂಪ್ಲಿಮೆಂಟಿಗೆ ನಿನ್ನ ಪ್ಲ್ಯಾನ್ ಏನಿದೆ ಅಂತ ಕೇಳಬೇಕು. ಈಗ ಏನೋ ಒಂದು ಘೋಷಣೆ ಮಾಡ್ತಾರೆ, ನಾನು ಮಹಿಳೆಯರಿಗೆ ಎಲ್ಲರಿಗೂ ತಿಂಗಳಿಗೆ 4,000 ಕೊಡ್ತೀನಿ ಅಂದರೆ ರಾಜ್ಯದಲ್ಲಿ ಎಷ್ಟು ಮಹಿಳೆಯರು ಇದ್ದಾರೆ, ಇದೇ ಹಣವನ್ನು ಹೊಂದಿಸೋಕ್ಕೆ ನಿನಗೇನು ಗೊತ್ತಿದೆ, ಸರ್ಕಾರದ ಸಂಪನ್ಮೂಲ ಏನಿದೆ, ಇದು ಅರಿವಿರಬೇಕಲ್ಲ. ಇದನ್ನು ಏನು ಗೊತ್ತಿರೋದಿಲ್ಲ, ನಿಮಗೆ ಸುಲಭವಾಗಿ ಘೋಷಣೆ ಮಾಡಿಬಿಡ್ತಾರೆ. ಅವ್ರಿಗೇನು ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರಾ? ಕ್ಯಾಬಿನೆಟ್ ಬಂದ ಫಸ್ಟ್ ದಿನನೇ ಘೋಷಣೆ ಮಾಡಿಬಿಡ್ತಾರೆ. ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಅರಿವಿರಲ್ಲ, ಎಲ್ಲಿಂದ ಹೊಂದಾವಣೆ ಮಾಡ್ತಾರೆ ಅಂತ ಹೇಳಿ ಏನು ನಡೀತದೆ ಅಂತ ಹೇಳೋ ಮನಸ್ಥಿತಿ. ಈ ನಡೀತೆ ಅಂತ ಹೇಳಿದ್ರೆ ಈಗ ನಡೆಯೋಕ್ಕೆ ಕಷ್ಟ ಆಗುತ್ತೆ, ರಸ್ತೆಯಲ್ಲಿ ನಡೆದಾಡೋದಕ್ಕೆ ನಮಗೆ ಕಷ್ಟ ಆಗುವಂಥ ಪರಿಸ್ಥಿತಿ. ಏನು ಆಗಬೇಕಾಗುತ್ತೆ, ಕನಿಷ್ಠ ಮೂಲಭೂತ ಸವಲತ್ತುಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ರಸ್ತೆ, ನೀರು, ವಿದ್ಯುತ್, ಇದೇನು ಆರೋಗ್ಯ, ಶಿಕ್ಷಣ, ಇದೆಲ್ಲ ನಮಗೆ ಬೇಕಾಗಲ್ವಾ? ಬೇಕೇ ಬೇಕು, ನಡಿಬೇಕಲ್ವಾ? ಇದರಲ್ಲೇನು ರಾಜಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲಲ್ವಾ? ಇದನ್ನ ರನ್ ಆಗಬೇಕಲ್ಲ ಎಲ್ಲವೂ. ಅದಕ್ಕೆ ಕೊಡೋದಕ್ಕೆ ನಮಗೆ ಆದ್ಯತೆ ಆಗೋಲ್ಲ. ಇದಕ್ಕೆ ಕುಡಿಯುವ ನೀರು, ರಸ್ತೆ, ವಿದ್ಯುತ್, ಶಾಲೆ, ಶಿಕ್ಷಣ, ಆರೋಗ್ಯ, ಇದಕ್ಕೆ ಒತ್ತು ಕೊಡುವಂಥ ಕೆಲಸಗಳನ್ನು ಮಾಡದೆ ಹೋದರೆ ಬಹಳ ವ್ಯವಸ್ಥೆಗಳು ಹದಗೆಡುತ್ತೆ. ನೀವು ಹೇಳಿದಾಗೆ ಈಗ ಇರುವಂಥ ಒಂದು ಆಶಾಭಾವನೆ ಅಂತ ಹೇಳಿದ್ರೆ
ನ್ಯಾಯಾಲಯ ಮಧ್ಯಪ್ರವೇಶ ಮಾತ್ರ. ಅದರ ಆಚೆಗೆ ರಾಜಕಾರಣಿಗಳು ಸ್ವಇಚ್ಛೆಯಿಂದ ಇದರ ಕಡೆಗೆ ಆಸಕ್ತಿ ವಹಿಸ್ತಾರೆ ಅಥವಾ ಈ ಘೋಷಣೆಯಿಂದ ವಿಮುಖರಾಗಿ ಬೇರೆ ರೀತಿಯಾದಂತಹ ರಾಜಕಾರಣಕ್ಕೆ ಹೋಗ್ತಾರೆ ಅಂತ ನಾವು ನಿರೀಕ್ಷೆ ಇಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ, ಆ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಆ ಪ್ರಮಾಣ ಹೇರ್ತಾ ಹೋಗ್ತಾ ಇದೆ ಹೊರತು ಅದನ್ನು ಕಡಿಮೆ ಮಾಡುತ್ತಾ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ನ್ಯಾಯಾಲಯದ ಮೇಲೆ ಆಶಾಭಾವನೆ ಇಡಬೇಕಷ್ಟೇ. ಒಂದು ಮಧ್ಯಪ್ರವೇಶ ಮಾಡಿ ಆ ವಿಚಾರಕ್ಕೆ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ಬಂದರೆ ಮುಂದಕ್ಕೆ ಏನಾದರೂ ಆಗ್ಬೋದು ಅಂತ. ಇನ್ನೊಂದು ನೀವು ಹೇಳಿದ್ರೆ ನಮ್ಮ ಸಮಸ್ಯೆಯನ್ನು ನಾವೇ ಅನುಭವಿಸಬೇಕಾದಂಥ ಪರಿಸ್ಥಿತಿಗೆ ಒಗ್ಗಿಕೊಂಡಿದ್ದೇವೆ ಅಂತ. ಅದರ ಮುಂದುವರೆದ ಭಾಗವಾಗಿ ನಮ್ಮ ಸಮಸ್ಯೆಯನ್ನು ನಾವೇ ಅನುಭವಿಸೋ ಜೊತೆಗೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕೂಡ ಅನೇಕ ಕಡೆಗಳಲ್ಲಿ ಜನ ಮುಂದಾಗ್ತಾ ಇದ್ದಾರೆ. ಸ್ವಂತ ದುಡ್ಡು ಹಾಕಿ ಅಥವಾ ಒಂದಷ್ಟು ಜನ ಹಣ ಸಂಗ್ರಹಿಸಿ ತಮ್ಮ ಗ್ರಾಮದ ರಸ್ತೆಗಳನ್ನು ತಾತ್ಕಾಲಿಕವಾಗಿ ಗುಂಡಿ ಮುಚ್ಚೋದು ಅಥವಾ ಬೇರೆ ಕಾಂಕ್ರೀಟ್ ಹಾಕುವಂಥ ಕೆಲಸಗಳು ದಕ್ಷಿಣ ಕೊಡಗಿನ ಕೆಲವು ಗ್ರಾಮಗಳಾಯಿತು, ಮಡಿಕೇರಿ ತಾಲೂಕಿನ ಮರಗೋಡು, ಹೀಗೆ ಬೇರೆ ಬೇರೆ ಗ್ರಾಮಗಳಲ್ಲಿ ಆಗ್ತಾ ಇದೆ. ಇದನ್ನು ನೋಡಿದಾಗಲೂ ಕೂಡ ಈ ಆಡಳಿತ ವ್ಯವಸ್ಥೆಯ ಜನಪ್ರತಿನಿಧಿಗಳಿಗೆ ಅಧಿಕಾರಿ ವರ್ಗಕ್ಕೆ ಒಂದು ರೀತಿ ಅಣಕಿಸುವ ರೀತಿಯಾದರೂ ಬರೋದಿಲ್ವ ಮನಸ್ಸಿಗೆ ಅಂತ? ಹೌದು, ಜನರೇ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬರಬಾರ್ದು ಸಹ. ಅದು ಬಹುಶಃ ಸಿಂಬಾಲಿಕ್ ಆಗಿ ಅನಿವಾರ್ಯವಾಗಿ ಜನಗಳು ಮಾಡ್ತಾ ಇರಬಹುವಂಥದ್ದು. ಬಹುಶಃ ಈಗ ಜನಪ್ರತಿನಿಧಿಗಳಿಗೆ ಏನಾಗಿರುತ್ತೆ, ನಾನೇ ಹೇಳ್ತಾ ಇದ್ದೇನೆ, ಹಿಂದೆ ಬಜೆಟ್ಗಳು ಕನಿಷ್ಠ ಒಂದು 10,000 ಕೋಟಿಯಷ್ಟು ಅನುದಾನ ಬೇಕಾಗ್ಬೋದು. ಅಂದರೆ ಕೊಡಗಿನ ಎಲ್ಲ ರಸ್ತೆಗಳನ್ನು ಕಾಂಕ್ರೀಟ್ ರಸ್ತೆ ಮಾಡಿ ಸಮಸ್ಯೆಗಳ ಪರಿಹಾರ ಆಗೋಕ್ಕೆ. ಈಗ ತುಂಬ ರಸ್ತೆಗಳು ಎಷ್ಟೇ ವರ್ಷ ಕೆಲಸ ಮಾಡಿದ್ರೆ ಪ್ರತಿ ವರ್ಷ ಹಾಳಾಗ್ತಿತ್ತು. ಅಂಥ ಸುಮಾರು ರಸ್ತೆಗಳನ್ನ ಗುರುತಿಸಿ ಕಾಂಕ್ರೀಟ್ ರಸ್ತೆಗಳನ್ನ ಮಾಡಿದ್ದಾರೆ. ಎಷ್ಟು ಗಂಭೀರವಾಗಿ ಸಮಸ್ಯೆಗಳು ಮಡಿಕೇರಿಯಲ್ಲಿ ನಾನೇ ನೋಡ್ತಾ ಇದ್ದೆ. ಪ್ರಾರಂಭಿಕ ದಿನದಲ್ಲಿ ನಾನು ಪತ್ರಿಕೋದ್ಯಮ ಬಂದ ಸಂದರ್ಭದಲ್ಲಿ ಕೆಲವು ರಸ್ತೆ ಪ್ರತಿ ವರ್ಷ ಸಮಸ್ಯೆಗಳಿತ್ತು. ಕಾಂಕ್ರೀಟ್ ರಸ್ತೆ ಮಾಡಿದ ನಂತರ ಆ ಭಾಗದ ಆ ಒಂದು ಪ್ರದೇಶ ಹಿಂದೆ ಏನು ಸಮಸ್ಯೆ ಇತ್ತು ಅಂತ ಈಗ ಅದನ್ನು ಹೇಳಿದ್ರೆ ಯಾರು ಊಹೆ ಮಾಡೋಕ್ಕಾಗಲ್ಲ. KSRTC ಬಸ್ ಸ್ಟ್ಯಾಂಡ್ ಮುಂದೆ ಕಾಂಕ್ರೀಟ್ ರಸ್ತೆ ಮಾಡೋ ಮೊದಲು ಅದು ಪ್ರತಿ ವರ್ಷದ ಸಮಸ್ಯೆನೇ. ನಮಗೆ ಸುದ್ದಿ ಇಲ್ಲದಿರೋ ಏನೂ ಇಲ್ಲ, ಅದೇ ಒಂದು ಫೋಟೋ ತೆಗೆದು ಸುದ್ದಿ ಮಾಡ್ಬೋದಿತ್ತು. ಬೇಕಾದ್ರೆ ಯಾವ ಮೊದಲು ಸುದ್ದಿಗೆ ರೆಡಿ ಇರೋ ಜಾಗ ಅದು. ಇವಾಗ ಅದು ಸಮಸ್ಯೆನೇ ಇಲ್ಲ. ಕಾಂಕ್ರೀಟ್ ರಸ್ತೆ ಮಾಡಿದ ನಂತರ ಅದೊಂದು ಸಮಸ್ಯೆ ಇತ್ತು ಅಂತ ಹೇಳೋದು ನಮಗೆ ಈಗ ಕಲ್ಪನೆ ಮಾಡ್ಕೊಳ್ಳೋಕೆ ಆಗಲ್ಲ. ಪರಿಹಾರ ಇದೆ. ಈಗ ತುಂಬ ಕಡೆ ಕಾಂಕ್ರೀಟ್ ರಸ್ತೆ ಮಾಡಿ ಸಾಧ್ಯನೇ ಆಗೋದಿಲ್ಲ ಪ್ರದೇಶಗಳಲ್ಲಿ ಪರಿಹಾರ ಆಗಿರುವಂಥದ್ದಾಗಿದೆ. ಈಗ ಶಾಸಕರುಗಳಿಗೂ ಸಹ ಕೇಳಿದಷ್ಟು ಅನುದಾನವನ್ನು ಬಜೆಟ್ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಈಗ ನೋಡಿ, ನೀವು ಇನ್ನೊಂದು ಕೊಡಗಿಗೆ ಅದು ರಸ್ತೆ ಮುಖ್ಯ ಅಂತ ಹೇಳೋ ಕಾರಣಕ್ಕಾಗಿಯೇ ಹಲವಾರು ಸರ್ಕಾರಗಳು, SM ಕೃಷ್ಣ ಅವರು ಸರ್ಕಾರ ಇರ್ಬೋದು, ಸಿದ್ದರಾಮಯ್ಯ ಅವರು ಹಿಂದಿನ ಅವಧಿಯಲ್ಲಿ ಸರ್ಕಾರ ಇರ್ಬೋದು, ಧರ್ಮಸಿಂಗ್ ಅವರು ಇರ್ಬೋದು, ಯಡಿಯೂರಪ್ಪ ಅವರು ಇದ್ದವರು, ಎಲ್ಲ ಕಾಲಘಟ್ಟದಲ್ಲಿ ಬಜೆಟಲ್ಲಿ ಕೊಡಗಿನ ರಸ್ತೆಗಳ ಅಭಿವೃದ್ಧಿಗೆ ವಿಶೇಷ ಅನುದಾನವನ್ನು ಪ್ಯಾಕೇಜನ್ನು ಘೋಷಣೆ ಮಾಡ್ತಾ ಇದ್ರು. ಅಂದರೆ ಜನಪ್ರತಿನಿಧಿಗಳಿರ್ಬೋದು, ಪಕ್ಷಗಳಿರ್ಬೋದು, ಅದು ಸಹ ರಸ್ತೆ ಆದ್ಯತೆ ಆಗಿತ್ತು. ಯಾಕೆಂದರೆ ಜನ ಅದರ ಬಗ್ಗೆ ಹೆಚ್ಚು ಮಾತಾಡ್ತಿದ್ದಾರೆ, ಅದು ಕೆಲಸ ಆಗಬೇಕು ಅಂತ ಹೇಳುವಂಥದ್ದು. ನಮಗೆ ಬಜೆಟ್ ಅಂದರೆ ಈ ಸಲ ಬಜೆಟ್ 50 ಕೋಟಿ ಬರುತ್ತೆ, 100 ಕೋಟಿ ಬರುತ್ತೆ ಅಂತ ಹೇಳ್ತಿರು. ಈಗ 100 ಕೋಟಿ 50 ಕೋಟಿ ಕೊಟ್ಟರೆ ಅದೇನು ಪ್ರಯೋಜನ ಆಗೋಲ್ಲ ಅಂತ ಹೇಳುವ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೀವು 50 ಕೋಟಿ 100 ಕೋಟಿ ಕೊಟ್ಟರು ರಸ್ತೆನ ಸರಿಪಡಿಸೋಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳುವಂಥದ್ದಾಗಿದೆ. ಹಾಗಾಗಿ ನನಗೆ ಹೇಳುವಂಥದ್ದು, ಇನ್ನೂ ಸಹ ಆಡಳಿತ ವ್ಯವಸ್ಥೆ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಸರ್ಕಾರ ಮಟ್ಟದಲ್ಲಿ ವ್ಯವಹರಿಸಿ ಕೊಡಗಿನ ಎಲ್ಲ ಮುಖ್ಯ ರಸ್ತೆಗಳು ಸರ್ವಕಾಲಿಕ ರಸ್ತೆಗಳಾಗಿ ಮಾಡುವ ಕಡೆ ಗಮನ ಹರಿಸಬೇಕು. ಈಗ ಆಗಿರುವಂಥ ಸವಾಲಾಗಿ ತೆಗೆದುಕೊಂಡು ಅದನ್ನೊಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಸರ್ಕಾರದಿಂದ ಹೆಚ್ಚು ಅನುದಾನವನ್ನು ಪಡೆಯುವ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಈ ಸರ್ವಕಾಲಿಕ ರಸ್ತೆ ಆಗದೆ ಹೋದರೆ, ಕಾಂಕ್ರೀಟ್ ರಸ್ತೆಗಳನ್ನಾಗಿ ಮಾಡದೆ ಹೋದರೆ, ನೀವು ಚರಂಡಿ ಮಾಡಿ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡುವ ರೀತಿಯಲ್ಲಿ ಮಾಡದೆ ಹೋದರೆ, ಜನ ಪ್ರತಿ ವರ್ಷ ಹಿಂದಿನಿಂದ ಏನು ಅನುಭವಿಸ್ತಾ ಇದ್ದಾರೆ ಅದು ಮುಂದುವರಿತಾ ಹೋಗ್ತಾ ಇದೆ. ಬಹುಶಃ ಸರ್ಕಾರದ ಮೇಲೂ ನಾವು ರಾಜಕೀಯವಾಗಿ ಪ್ರಭಾವ ಬೀರುವಷ್ಟು ಸಾಮರ್ಥ್ಯ ನಮಗೆ ಇಲ್ಲ ಅಂತ ಅಂದ್ಕೊಳ್ತೀವಿ. ರಾಜಕೀಯವಾಗಿ ಪ್ರಭಾವ ಬೀರುವ ಶಕ್ತಿ ಇದ್ದರೆ ಸಹಜವಾಗಿ ನಮಗೆ ಅನುದಾನವನ್ನು ಪಡ್ಕೊಳ್ಬೋದು, ಜಗಳ ಮಾಡ್ಬೋದು. ಈಗ ನೋಡಿ, ಇದರೆಲ್ಲ ಸಬ್ಜೆಕ್ಟ್ ಅಲ್ಲದಿದ್ರು ಹೇಳೋದು, ಹೊಸದಾಗಿ ಯೂನಿವರ್ಸಿಟಿ ಪ್ರಾರಂಭವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದಲ್ಲಿ ಯೂನಿವರ್ಸಿಟಿ ಮುಂದುವರಿಬೇಕು, ಮುಚ್ಚಿದ್ರೆ ನಾನು ಬೇರೆ ರೀತಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಶಾಸಕರು ಎಚ್ಚರಿಕೆ ಕೊಡುವಂತ ಮಾಡಿದ್ರು. ಎಲ್ಲ ವ್ಯಾಪ್ತಿ ಮೀರಿ ಮಾತಾಡಿದ್ರು ಅವರು. ಅಂದರೆ ನಮಗೆ ಬೇಕು, ಅದು ಚೆನ್ನಾಗಿ ನಡೀತಿರುವ ಯೂನಿವರ್ಸಿಟಿನೇ, ಯಾಕೆ ಬೇರೆ ಯೂನಿವರ್ಸಿಟಿ ನಮಗೆ ಗೊತ್ತಿಲ್ಲ, ನಷ್ಟದಲ್ಲಿ ಇದು ಗೊತ್ತಿಲ್ಲ, ನಮ್ಮಲ್ಲಿ ಆ ಪ್ರಾಪರ್ಟಿ ಇದೆ, ಹಣ ಇದೆ, ಸಂಪನ್ಮೂಲ ಚೆನ್ನಾಗಿದೆ, ಚೆನ್ನಾಗಿ ನಡೀತಿರೋ ಸಂಸ್ಥೆ ಯಾಕೆ ಮುಚ್ಚಿದ್ರಿ ಅಂತ ಹೇಳಿದ್ರು. ಅಂದರೆ ಆ ಥರ ಗಟ್ಟಿತನ ಬೇಕಾಗುತ್ತದೆ. ಸರ್ಕಾರ ಅಂತ ಹೇಳಿದ್ರೆ ಯಾರೋ 4 ಜನರ ನಡೆಸುವಂಥ ಸರ್ಕಾರ ಅಲ್ಲ. ಯಾರೋ ಮುಖ್ಯಮಂತ್ರಿಯೋ, ಉಪಮುಖ್ಯಮಂತ್ರಿಯೋ, ಪಕ್ಷದ ಅಧ್ಯಕ್ಷರೋ, ಇನ್ಯಾರೋ ಹೈಕಮಾಂಡೋ, ಇನ್ಯಾರೋ ಪ್ರಭಾವಿ ಸಚಿವರು, ಹಣ ಕೊಡುವ ಸಂಪನ್ಮೂಲ ಕೊಡುವ ಸಚಿವರುಗಳು ಅಥವಾ ರಾಜಕೀಯ ನಾಯಕರು 10-20 ಜನರೊಳಗೆ ಸರ್ಕಾರ ಅಲ್ಲ. ಎಲ್ಲರಿಗೂ ಜವಾಬ್ದಾರಿ ಇದೆ. ಪ್ರತಿಯೊಬ್ಬ ಶಾಸಕರುಗಳು ಇರುವುದು ಜನರ ಕೆಲಸ ಮಾಡುವಂಥದ್ದಕ್ಕೆ. ಧ್ವನಿ ಇರುವವನಿಗೆ, ಹಣ ಇರುವವನಿಗೆ, ಪ್ರಭಾವ ಇರುವವನಿಗೆ, ಜಾತಿ ಇರುವವನಿಗೆ, ಧರ್ಮ ಇರುವವನಿಗೆ ಅಷ್ಟೇ ನಾಯಕ ಅಲ್ಲ. ಅವನೇನು ಹೇಳಿದಾಗ ಅಷ್ಟೇ ನಡೆಯುವಂಥದ್ದಲ್ಲ. ಒಂದು ರಾಜ್ಯ ನಡೆಸುವವರಿಗೂ ಸಹ ಇಡೀ ರಾಜ್ಯದ ಸಮಗ್ರತೆ ಬೇಕಾಗಿರುತ್ತೆ. ಕೊಡಗು ಸಣ್ಣ ಪ್ರದೇಶ, ಅದರಿಂದ ಏನು ಪ್ರಯೋಜನ ಆಗೋಲ್ಲ, ನಾವು ಆಚೆ ಕಡೆ ಫೋಕಸ್ ಮಾಡಿ ಏನು ಪ್ರಯೋಜನ ಅಂತ ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ. ಕೇಂದ್ರ ಪ್ರದೇಶಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಟ್ಟು, ಲಕ್ಷ ಕೋಟಿ ಲೆಕ್ಕದಲ್ಲಿ ಹಣವನ್ನು ಕೊಟ್ಟು ಇಲ್ಲಿ ಗ್ರಾಮೀಣ ಭಾಗದಲ್ಲಿರುವಂಥ ಜಿಲ್ಲೆಗಳನ್ನು ಕಡೆಗಣಿಸುವಂಥದ್ದು ಸಹ ಒಳ್ಳೆಯದಲ್ಲ. ಅದು ಸಣ್ಣ ಜಿಲ್ಲೆ ಇರ್ಬೋದು, ಎಷ್ಟು ಚೆನ್ನಾಗಿ ಇಟ್ಕೊಂಡು ಹೋಗ್ಬೋದು. ಕೊಡಗನ ಇಡೀ ಒಂದು ಮಾಡೆಲ್ ಆಗಿ ಮಾದರಿ ಜಿಲ್ಲೆಯಾಗಿ ರೂಪಿಸುವಾಗ ಒಂದು ಮಾದರಿ ಜಿಲ್ಲೆಯಾಗಿ ರೂಪಿಸುವಂಥ ಎಲ್ಲ ಅವಕಾಶಗಳಿದೆ. ಇಲ್ಲ ಜನರ ಬೇಡಿಕೆಗಳೇ ಕಡಿಮೆ ಇದೆ. ಒನ್ ಟೈಮ್ ನೀವು ಸೆಟಲ್ಮೆಂಟ್ ಮಾಡಿದ್ರೆ ಸಮಸ್ಯೆಗಳೇ ಇಲ್ಲ, ಏನು ಕೇಳೋಕ್ಕೆ ಬರಲ್ಲ, ನಿರೀಕ್ಷೆನೇ ಕಮ್ಮಿ. ನೀವು ಸರ್ಕಾರದ ನಿರೀಕ್ಷೆ ಮಾಡಲ್ಲ, ನಮಗೆ ಅದೊಂದು ಏನೋ ಅದೇ ಬೇರೆ ನಾವೇ ಬೇರೆ ಅಂತ ಹೇಳೋ ಫೀಲಲ್ಲಿ ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ.
ಬಹುತೇಕ ಜನ ನೀವು ಎಲ್ಲೋ ಸರ್ಕಾರದಿಂದ ಆಗಬೇಕು ಅಂತ ಹೇಳಿ ನಿರೀಕ್ಷೆ ಕಮ್ಮಿ. ಇತ್ತೀಚೆಗೆ ಎಲ್ಲ ಕೇಳ್ತಿದ್ದಾರೆ, ಕರೆಂಟ್ ಕೊಡಿ, ಅದು ಕೊಡಿ, ಇದು ಕೊಡಿ. ಈಗ ಸ್ವಲ್ಪ ಕೇಳುವ ಮನಸ್ಥಿತಿ ಬಂದೇ ಬಿಟ್ಟರೆ ಹಿಂದೆಲ್ಲ ಏನೂ ಕೇಳ್ತಿರ್ಲಿಲ್ಲ. ಸರ್ಕಾರದ ನಮಗೆ ಸಂಬಂಧ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ಬಿಹೇವ್ ಮಾಡ್ತಿದ್ದವರೇ ಇದ್ದಿದೆ ಹೆಚ್ಚು ಜನ. ನಮ್ಮ ಬದುಕು ನಮಗೆ ಅಂತ ಹೇಳುವಾಗನೇ ಇದ್ದಿದ್ದು. ಹೆಚ್ಚು ಜನ ಈಗ ಯಾರೋ MLA ಗಳು ಬಂದಾಗನೋ ಸಚಿವರು ಬಂದಾಗನೋ ಅವ್ರ ಬೇಡಿಕೆ ಇಟ್ಕೊಂಡು ಕೂರುವಂಥ ಸಂಖ್ಯೆ ಭಾಳ ಕಡಿಮೆ ಇತ್ತು. ಈಗ ಶಾಸಕರುಗಳನ್ನ ಭೇಟಿ ಮಾಡೋ ಜನರ ಸಂಖ್ಯೆ ಹೆಚ್ಚಿರ್ಬೋದು. ಹಿಂದೆ ಅದಕ್ಕೂ ಸಂಬಂಧ ಇಲ್ಲ. ಒಬ್ಬ ಸಚಿವರು ನಡ್ಕೊಂಡು ಹೋದ್ರೆ ಅವನಿಗೆ ಯಾರು ಬೇಡ, ಸೆಕ್ಯೂರಿಟಿಯನ್ನು ಬೇಡ, ಯಾರು ಬೇಡ, ಒಬ್ಬನೇ ಆರಾಮ್ಸೆ ಹೋಗಿ ಜೋಬಿ ಕೈ ಹಾಕೊಂಡು ನಡ್ಕೊಂಡು ಹೋಗ್ಬೋದು. ಹಿಂದೆ ನಾವು ನೋಡಿದ್ದೀವಿ ಕೆಲವು ಸಚಿವರುಗಳು ಸುಮ್ಮನೆ ರೋಡ್ ನಿಂತಿದ್ರು, ಯಾರು ಅವ್ರು ಸಚಿವ ಅಂತ ಹೇಳ್ಕೊಂಡು ಹೋಗದೆ ಬಿಟ್ಟರೆ ಅವ್ರ ಹತ್ರ ಮಾತಾಡ್ಸಕ್ಕೆ ಹೋಗೋದೇ ಪರಿಸ್ಥಿತಿ ಇದ್ರು ನಾವು ಗಮನಿಸ್ತೀವಿ. ಕೊಡಗಲ್ಲಿ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿಲ್ಲ. ಹಾಗಾಗಿ ಕೊಡಗಿನ ನಿರೀಕ್ಷೆನೇ ಕಡಿಮೆ ಇದೆ. ಆದರೆ ಸ್ಪಂದಿಸುವಂಥವ್ರು ಸರ್ಕಾರದಿಂದ ಸ್ಪಂದಿಸುವಂಥ ಕೆಲಸಗಳನ್ನ ಆಗಬೇಕಾಗಿದೆ. ಅಥವಾ ಪಕ್ಷಾತೀತವಾಗಿಯೂ ಮತ್ತೆ ಒಂದು ಆಡಳಿತ ಪಕ್ಷ ಸರ್ಕಾರದಲ್ಲಿ ಕೆಲಸ ಮಾಡುವ ತರಗುವ ಕೆಲಸವನ್ನೇ ಪ್ರತಿಪಕ್ಷಗಳು ಪ್ರಬಲವಾಗಿ ಅದನ್ನು ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ. ರಾಜಕೀಯ ಪಕ್ಷಗಳು ಒಂದು ಪಕ್ಷ ಆಡಳಿತದಲ್ಲಿದ್ದರೆ ಉಳಿದೆಲ್ಲ ಪಕ್ಷಗಳು ಹಲವು ಪಕ್ಷಗಳು ಪ್ರತಿಪಕ್ಷದ ಸ್ಥಾನದಲ್ಲಿ ಇರ್ತಾರೆ. ಅವರೆಲ್ಲರೂ ಗಟ್ಟಿ ಧ್ವನಿಯಲ್ಲಿ ಬಳಸಬೇಕು. ಆದರೆ ಅವ್ರೇನು ಮಾಡ್ತಾರೆ, ಗ್ರಾಚಾರಕ್ಕೆ ಏನೋ ಮಾತಾಡಿ ವಿವಾದ ಮಾಡಿಕೊಂಡು ವಿಷಯಾಂತರ ಮಾಡಿಬಿಡ್ತಾರೆ. ಅವರೇ ಒಂದು ಪ್ರತಿಭಟನೆ ಹಾಕುವಂಥ ಒಂದು ಸಣ್ಣ ಮಾತಿಂದ ಇಡೀ ವಿಷಯನೇ ಡೈವರ್ಟ್ ಆಗಿಬಿಡ್ತಾರೆ. ಮುಖ್ಯ ಆಗಬೇಕಾಗಿತ್ತು, ಏನು ಹೆಚ್ಚು ಗಮನ ಸೆಳೆಬೇಕಿತ್ತು ಅದು ಹೊರತುಪಡಿಸಿ ಆಡಿದ ಮಾತು, ಹಾಕಿದ ಘೋಷಣೆ ಹೆಚ್ಚು ಚರ್ಚೆಗೆ ಒಳಗಾಗುತ್ತೆ. ಅದು ಸಾರ್ವಜನಿಕರಿಗೂ ಉಪಕಾರ ಆಗೋಲ್ಲ, ಅವರಿಗೂ ಉಪಕಾರ ಆಗಲ್ಲ. ಲಾಸ್ಟಿಗೆ ಹಿಂಗೆ ಮಾಡಬಾರ್ದಿತ್ತು, ಹಂಗೆ ಹೇಳ್ಬಾರ್ದಿತ್ತು, ಅವರು ವಿಮರ್ಶೆ ಮಾಡ್ಕೊಂಡು ಅಲ್ಲಿ ಹೋಗುವಂತ ಉದ್ದೇಶನೂ ಸತ್ತೋಯ್ತು, ಇವರು ಇದು ಅದೇ ನಾನು ಹೇಳುವಂಥದ್ದು. ವ್ಯಕ್ತಿ ಆಧಾರಿತವಾಗಿ ನೋಡ್ಕೊಂಡು ನೀವೇನಾದ್ರೂ ಒಂದು ಪ್ರತಿಭಟನೆಗಳನ್ನ ರೂಪಿಸಿದ್ರೆ ಅದರಿಂದ ಏನು ಫಲ ಕೊಡೋಕ್ಕಾಗಲ್ಲ. ನಿಮಗೆ ಏನಾಗಬೇಕಾದ್ರೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಧ್ವನಿ ಆಗಬೇಕಾಗುತ್ತೆ. ನಿಜವಾಗ್ಲೂ ಕೊಡಗಿನ ರಸ್ತೆ ಎಲ್ಲರಿಗೂ ಅನ್ವಯ ಆಗುತ್ತೆ. ಒಂದು ಮುಖ್ಯ ರಸ್ತೆಯಲ್ಲಿ ಆ ಒಂದು ಊರಿನಿರುವಂಥ ಬೇರೆ ಬೇರೆ ಪ್ರದೇಶದಲ್ಲಿ ಹೋಗೋರು ಆ ರಸ್ತೆಯನ್ನು ಅವಲಂಬಿಸಿರ್ತಾರೆ. ಹೆಚ್ಚು ಜನ ಅದರಲ್ಲಿ ಸಂಚರಿಸ್ತಾರೆ. ಹೌದು ಅನ್ನಿಸ್ತದೆ. ನೀವು ಅದಕ್ಕೆ ಒಂದು ಧ್ವನಿ ಆದಾಗ, ಈಗ ನಾನೊಂದು ರಸ್ತೆಯಲ್ಲಿ ಹೋಗಿರ್ತೀನಿ, ನಾನು ಇವತ್ತು ಬೆಳಿಗ್ಗೆ ಬಂದಿರ್ತೀನಿ, ಅದ್ರಲ್ಲಿ ಕಷ್ಟ ಅನುಭವಿಸ್ತೀನಿ, ಯಾರೋ ಒಬ್ಬರು ಇದ್ರ ಬಗ್ಗೆ ಮಾತಾಡಿದಾಗ ಹೌದಲ್ಲ ನನ್ನ ಧ್ವನಿಯಾಗಿ ಅವ್ನು ಮಾತಾಡ್ತೇನೆ ಅಂತ ಹೇಳುವಂಥ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಅವನು ನಾಯಕನಾಗಿ ಹೊರಹೊಮ್ಮಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಪ್ರಕ್ರಿಯೆಗಳು ಹೆಚ್ಚು ನಡಿಬೇಕಾಗ್ತದೆ. ಈ ನೀವು ಪ್ರಶ್ನೆ ಮಾಡುವಂಥ ಕೇಳುವಂಥ ಪ್ರಶ್ನೆ ಮನಸ್ಥಿತಿಗಳು ಕಡಿಮೆ ಆಗ್ತಾ ಹೋದಾಗನೇ ಎಲ್ಲವನ್ನು ನಾವು ಅನುಭವಿಸುವಂಥ ಪರಿಸ್ಥಿತಿಗೆ ನಮ್ಮ ತಳದ ಪಡ್ತೇವೆ. ನಾವು ಕೊಡಗಿನಲ್ಲಿ ವಿರೋಧ ಪಕ್ಷ BJP ಮಾತ್ರ ಅಲ್ಲ, ಬೇರೆ ಪಕ್ಷಗಳು ಯಾರು ಕೂಡ ಈಗಿನ ಬೆಳವಣಿಗೆಯಲ್ಲಿ ಎಲ್ಲರೂ ಕೂಡ ಒಂದು ವೆಂಟಿಲೇಟರ್ ಇದ್ದಾರೆ ಅಂತ ಆ ರೀತಿಯ ಭಾವಿಸಬೇಕಾಗುತ್ತೆ. ಯಾವುದೇ ಒಂದು ವಿಚಾರದ ಬಗ್ಗೆ ಹೊರಗೆ ಬಂದು ಧ್ವನಿ ಎತ್ತುವಂಥದ್ದು, ಜನರ ಸಮಸ್ಯೆಗಳಿಗೆ ಅವರ ಸಮಸ್ಯೆಗೆ ಧ್ವನಿಯಾಗಿ ಮಾತಾಡುವಂತಹ ಎಲ್ಲೂ ಕೂಡ ಕಾಣ್ತಿಲ್ಲ. ಕೆಲವೊಬ್ಬರು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಪತ್ರಿಕೆ ಪ್ರಕಟಣೆ ಕೊಡೋದು ಬಿಟ್ಟರೆ ಅದರ ಆಚೆಗಿನ ಚಟುವಟಿಕೆ ಎಲ್ಲೂ ಕೂಡ ಆಗ್ತಾ ಇಲ್ಲ. ಗೊತ್ತಿಲ್ಲ ಅದಕ್ಕೆ ಕಾರಣ ಏನು ಅಂತ. ಥ್ಯಾಂಕ್ ಯು ಕೂಡ ಈ ಕೊಡಗಿನ ರಸ್ತೆಗಳ ವಿಚಾರವಾಗಿ ಮಾತಾಡಿದ್ವಿ. ಈ ಶೋನಲ್ಲಿ ಬಂದು ಮಾತಾಡೋದಕ್ಕಾಗಿ ಥ್ಯಾಂಕ್ ಯು. ಧನ್ಯವಾದ. ವೀಕ್ಷಕರು, ನಾವು ಹೇಳೋದು ಇಷ್ಟೇ, ಅಧಿಕಾರಿ, ಜನಪ್ರತಿನಿಧಿ ಯಾವುದು ಶಾಶ್ವತ ಅಲ್ಲ. ಈಗಿರೋನು ಮುಂದಕ್ಕೆ ಇನ್ನೊಬ್ಬ ಬರಬೇಕಾಗುತ್ತೆ, ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಇದ್ದಂತಹ ಸಮಯದಲ್ಲಿ ಏನು ಮಾಡಿದ್ದಾನೆ, ಯಾವ ರೀತಿ ಜನರಿಗೆ ಸ್ಪಂದಿಸ್ತಾನೆ ಅನ್ನೋದು ಮುಖ್ಯ ಆಗುತ್ತೆ. ಇದು ಜನಪ್ರತಿನಿಧಿಗಳಿಗೆ ಮಾತ್ರವಲ್ಲ, ಅಧಿಕಾರಿಗೂ ಕೂಡ. ಅಧಿಕಾರಿ ಇಲ್ಲಿದ್ದವನು ನಾಳೆ ಇನ್ನೊಂದು ಜಿಲ್ಲೆಗೆ ಹೋಗಬೇಕು, ಇನ್ನೊಂದು ಕಡೆಗೆ ಹೋಗಬೇಕಾಗುತ್ತೆ, ಇನ್ನೊಂದು ಚೇರಲ್ಲಿ ಕೂರಬೇಕಾಗುತ್ತೆ. ಆದರೆ ಇಲ್ಲಿ ಬಂದು ಕೂತಂತಹ ಸಂದರ್ಭದಲ್ಲಿ, ಇಲ್ಲಿನ ಕಚೇರಿಯಲ್ಲಿ ಕೂತು ಮಾಡಿದಂತಹ ಸಂದರ್ಭದಲ್ಲಿ ಏನು ಜನರಿಗೆ ಸ್ಪಂದನೆ ಕೊಟ್ಟಿದ್ದಾನೆ, ಜನರ ಧ್ವನಿಯಾಗಿ ಏನು ಕೆಲಸ ಮಾಡಿದ್ದಾನೆ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ರಸ್ತೆ ವಿಚಾರ ಇನ್ನು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಡಿಸೆಂಬರ್ವರೆಗೆ ನಾವು ಈಗ ಏನಿದೆ ಅದರ 2 ಪಟ್ಟು ಸಮಸ್ಯೆಯನ್ನು ಅನುಭವಿಸೋದಕ್ಕೆ ನಾವು ಸಜ್ಜಾಗಬೇಕಾಗುತ್ತೆ. ಯಾಕೆಂದರೆ ಮಳೆ ಬಂದ ನಂತರದಲ್ಲಿ ರಸ್ತೆಗಳ ಸ್ಥಿತಿಗತಿ ಹೇಗೆ ಸಾಗುತ್ತೆ ಅನ್ನೋದು ಗೊತ್ತಿದೆ. ಈಗ ಒಂದು ಗುಂಡಿಯಾಗಿದ್ದರೆ ಮತ್ತೆ ಅದು ಹೊಂಡ ಆಗಿ ಮಾರ್ಪಾಡಾಗಿರುತ್ತೆ. ನಾವು ಈ ಮಳೆಗಾಲ ಮುಗಿಯೋಷ್ಟರಲ್ಲಿ ಮಾನಸಿಕವಾಗಿ ಸಜ್ಜಾಗಿರೋಣ. ಅದಕ್ಕೆ ತಾತ್ಕಾಲಿಕವಾಗಿ ಏನಾದರೂ ಪರಿಹಾರ ಕಂಡುಕೊಳ್ಳುವಂಥ ಮಾರ್ಗಗಳೇನಾದರೂ ಇದ್ದರೆ ಮಾಡ್ತಾರ, ಗೊತ್ತಿಲ್ಲ. ಆಶಾಭಾವನೆ ಇಟ್ಕೊಳ್ಳೋಣ ಅಷ್ಟೇ. ಥ್ಯಾಂಕ್ ಯು. ಕಾರ್ಯಕ್ರಮ ನೋಡಿದ್ದಕ್ಕಾಗಿ. ನಿಮ್ಮೂರಿನ ರಸ್ತೆಗಳು ಹೇಗಿದೆ, ರಸ್ತೆಯ ಸ್ಥಿತಿಗತಿ ಹೇಗಿದೆ, ನಾವು ಕಳೆದ 1 ವಾರದಿಂದ ಜಿಲ್ಲೆಯ ಬೇರೆ ಬೇರೆ ಕಡೆಗಳ ರಸ್ತೆಯ ವಿಡಿಯೋಗಳನ್ನು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಹಾಕ್ತಾ ಇದ್ದೇವೆ. ನಿಮ್ಮೂರಿನ ರಸ್ತೆಗಳ ವಿಡಿಯೋಗಳಿದ್ರೆ ನಮಗೆ ಡಿಸ್ಕ್ರಿಪ್ಷನಲ್ಲಿ ನಾವು ನಂಬರನ್ನು ಹಾಕಿರ್ತೇವೆ, ಡಿಸ್ಪ್ಲೇನಲ್ಲೂ ಕೂಡ ಹಾಕ್ತೇವೆ. ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಊರು ಯಾವುದು, ಎಲ್ಲಿಂದ ಎಲ್ಲಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಅನ್ನೋದನ್ನು ಮೆನ್ಷನ್ ಮಾಡಿ. ನಿಮ್ಮ ಹೆಸರಿನ ಜೊತೆಗೆ ನಾವು ಪ್ರಕಟ ಮಾಡಬೇಕು ಅಂತಿದ್ದರೆ ಅದನ್ನು ಕೂಡ ಪ್ರಸಾರ ಮಾಡ್ತೇವೆ. ಹೆಸರು ಬೇಡ, ನಮಗೆ ಸಮಸ್ಯೆ ಮುನ್ನೆಲೆಗೆ ಬರಲಿ ಅನ್ನೋಂಥದ್ದು ಇದ್ದರೆ ನಿಮ್ಮ ಹೆಸರಿನ ಗೌಪ್ಯತೆಯನ್ನು ನಾವು ಕಾಪಾಡಿಕೊಳ್ತೇವೆ. ವಿಡಿಯೋಗಳನ್ನ ಕಳಿಸ್ಕೊಡಿ, ಅದನ್ನು ನಾವು ಪೋಸ್ಟ್ ಮಾಡಿ ಒಂದಷ್ಟು ಹೊರ ಜಗತ್ತಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಪರಿಹಾರ ಸಿಗುತ್ತೆ ಅನ್ನೋಂಥ ಭರವಸೆ ಅನ್ನೋದು ಕೊಡೋದಿಲ್ಲ. ಯಾಕೆಂದರೆ ನಮ್ಮ ಆಡಳಿತ ವ್ಯವಸ್ಥೆಯ ಚಿತ್ರಣ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಥ್ಯಾಂಕ್ ಯು. ಕಾರ್ಯಕ್ರಮ ನೋಡಿದ್ದಕ್ಕಾಗಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಎಪಿಸೋಡ್ನಲ್ಲಿ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.